ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ರಾಜ್ಯಸಭೆಯ ಟಿಕೆಟ್ಗೆ ಸಂಬಂಧಪಟ್ಟಂತೆ ದೇವೇಗೌಡರು ಈ ಬಾರಿ ಆ ಮೈತ್ರಿಯಲ್ಲಿ ಇದ್ದುಕೊಂಡು ಕೂಡ ಟಿಕೆಟನ್ನು ಪಡೆದುಕೊಂಡಿಲ್ಲ ಅನ್ನೋದೇ ಚರ್ಚೆಯ ವಸ್ತು ವಿಷಯ ಆಗಿಬಿಟ್ಟಿದೆ. ಈ ನಿಟ್ಟಿನಲ್ಲಿ ನಾವು ನೋಡ್ತಾ ಹೋಗೋದಾದರೆ ಇವತ್ತಿನ ಜಿ ಸಂವಾದದಲ್ಲಿ ಇದನ್ನೇ ಚರ್ಚೆ ಮಾಡುವಂಥ ಅನಿವಾರ್ಯ ಸ್ಥಿತಿಯನ್ನು ರಾಜ್ಯದ ಕಾಂಗ್ರೆಸ್, BJP, JDS ನಾಯಕರು ತಂದಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಯಾಕಂತ ಹೇಳಿದ್ರೆ ಒಂದು ರಾಜ್ಯಸಭಾ ಚುನಾವಣೆ ನಡೀಬೇಕು. ಈ ನಿಟ್ಟಿನಲ್ಲಿ ಎಲ್ಲ ರೀತಿಯ ಕಸರತ್ತು ಅನ್ನೋದು ಡೆಫಿನೆಟ್ಲಿ ಆಗೇ ಆಗುತ್ತೆ. ಇದೆಲ್ಲದರ ನಡುವೆ ದೇವೇಗೌಡರಿಗೆ ಬಹುತೇಕ ಈ ಮೈತ್ರಿಯಲ್ಲಿ ಟಿಕೆಟ್ ಸಿಗಬಹುದು ಅನ್ನುವಂಥ ನಿರೀಕ್ಷೆಗಳು ಇದ್ದೇ ಇತ್ತು. ಆದರೆ ಸ್ವತಃ JDS ಇದ್ರ ಬಗ್ಗೆ ಪ್ರಸ್ತಾಪ ಮಾಡಿಲ್ಲ ಅಂತ ಕೂಡ ಹೇಳ್ತಾ ಇದೆ. ಆದರೆ ಇದರ ನಡುವೆ ಕಾಂಗ್ರೆಸ್ ನಾಯಕರು ಏನು ಹೇಳಿಕೆಯನ್ನು ಕೊಡ್ತಿದ್ದಾರೆ ಅನ್ನೋದಾದರೆ ನಂಬಿಕೆಟ್ಟಿದ್ದಾರೆ. JDS ಅಂದಾಗ JDS ತನ್ನ ಅಸ್ತಿತ್ವವನ್ನು ಮುಂದಿನ ದಿನಗಳಲ್ಲಿ ಸಂಪೂರ್ಣವಾಗಿ ಕಳೆದುಕೊಳ್ಳಲಿದೆ. BJPಯ ಒಂದು ಜೀವನ ಶೈಲಿಯ ಹಾಗೆ, BJPಯ ದಾಟಿಯ ಹಾಗೆ BJP ಪ್ರಾದೇಶಿಕ ಪಕ್ಷಗಳನ್ನು ಆಪೋಷಣ ತೆಗೆದುಕೊಳ್ಳುತ್ತೆ. ಈ ರೀತಿಯ ಒಂದಷ್ಟು ಟೀಕೆ ಟಿಪ್ಪಣಿಗಳಿದ್ದಾವೆ. ಇದರ ಬಗ್ಗೆ ಡೀಟೇಲ್ ಆಗಿ ಮಾತಾಡ್ತಾ ಹೋಗೋಣ. ನಾನು ದಿವ್ಯಶ್ರೀ. ಕರ್ನಾಟಕದ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಉಲ್ಲೇಖ ಮಾಡಿದ ಹಾಗೆ ರಾಜಕೀಯ ಅನ್ನೋದು ಚದುರಂಗದ ಆಟವೇ. ಯಾರು ಯಾವಾಗ ಚೆಕ್ಮೇಟ್ ಅಂತಾರೆ ನಿಜಕ್ಕೂ ಕೂಡ ಗೊತ್ತಾಗೋದಿಲ್ಲ. ಹೌದು, ರಾಜಕೀಯದಲ್ಲಿ ಯಾರು ಶತ್ರುಗಳು ಅಲ್ಲ, ಮಿತ್ರರು ಅಲ್ಲ. ಪ್ರಾದೇಶಿಕ ಪಕ್ಷ JDS ವಿಚಾರಕ್ಕೆ ಬರೋದಾದರೆ BJP ಜೊತೆಗೂ ಗುರುತಿಸ್ಕೊಂಡಿದ್ದಾರೆ, ಕಾಂಗ್ರೆಸ್ ಜೊತೆಗೂ ಗುರುತಿಸ್ಕೊಂಡಿದ್ದಾರೆ. ಆದರೆ ಈಗ ಪ್ರಸ್ತುತ ಏನು ಅಂತ ನೋಡೋದಾದರೆ ಅಫ್ಕೋರ್ಸ್ BJP ಜೊತೆಗೆ ಒಂದೊಳ್ಳೆ ಸಖ್ಯ ಇದೆ, ಮೈತ್ರಿ ಇದೆ. ದೇವೇಗೌಡರು ನರೇಂದ್ರ ಮೋದಿ ಅವರು ಭೇಟಿಯಾಗುವುದೇನು, ಮಾತುಕತೆ ನಡೆಸುವುದೇನು, ಈ ಥರದ ಒಂದಷ್ಟು ಬೆಳವಣಿಗೆಗಳ ನಡುವೆ ರಾಜ್ಯಸಭೆ ಅಂದಾಗ ಕರ್ನಾಟಕದ ಧ್ವನಿಯಾಗಿ ದೇವೇಗೌಡರು ಈ ಹಿಂದೆ ಛಾಪನ್ನು ಮೂಡಿಸಿರುವಾಗ ಡೆಫಿನೆಟ್ಲಿ ನಾವು ಕೇಳಿದ್ರು ಕೂಡ ಟಿಕೆಟ್ ಸಿಗುತ್ತೆ ಅನ್ನುವಂಥ ಒಂದು ವಾತಾವರಣ ನಿರ್ಮಾಣವಾಗಿತ್ತು. JDS ನಿರೀಕ್ಷೆ ಇಟ್ಕೊಂಡಿತ್ತೋ ಇಲ್ಲೋ ಗೊತ್ತಿಲ್ಲ. ಪಕ್ಷಾತೀತವಾಗಿ ಕಾಂಗ್ರೆಸ್, BJP, JDS ಈ ಬಾರಿ ಮೈತ್ರಿಯಿಂದ ರಾಜ್ಯಸಭೆಗೆ ದೇವೇಗೌಡರು ಟಿಕೆಟನ್ನು ಪಡೆದುಕೊಳ್ತಾರೆ ಅನ್ನುವ ವಾತಾವರಣ ನಿರ್ಮಾಣ ಆಗಿತ್ತು. ಬಟ್ ಹಂಗಾಗಲಿಲ್ಲ. ನಾಗರಾಜ್ ಅವರು ಪಡ್ಕೋತಾರೆ. ಅಫ್ಕೋರ್ಸ್ ಅವ್ರ ಬ್ಯಾಕ್ಗ್ರೌಂಡ್ ಇಸ್ ವೆರಿ ಗುಡ್. ನಾಗರಾಜ್ ಅಂದಾಗ ಅವರು ಪ್ರೊಫೆಸರ್ ಆಗಿ ಸಂಘ ಪರಿವಾರದಲ್ಲಿ ಕೆಲಸವನ್ನು ಮಾಡಿ ತಮ್ಮದೇ ಆದಂತಹ ಒಂದೊಳ್ಳೆ ಪ್ರೊಫೈಲನ್ನು ಇಟ್ಕೊಂಡಿದ್ರು ಕೂಡ ದೇವೇಗೌಡರು ಅಂದಾಗ ಅವ್ರಿಗೆ ಸಿಗುತ್ತೆ ಅಂತ. ಆದರೆ ಇದು JDSಗೆ ಎಷ್ಟರ ಮಟ್ಟಿಗೆ ಸಮಸ್ಯೆ ಆಗಿದೆ ಗೊತ್ತಿಲ್ಲ. BJP ಇದನ್ನು ಹೆಂಗೆ ಸಮರ್ಥಿಸ್ಕೊಳ್ತಾ ಇದೆಯೋ ಗೊತ್ತಿಲ್ಲ. ಕಾಂಗ್ರೆಸ್ ವಿಚಲಿತ ಆಗಿದೆ ಅಥವಾ ಕಾಂಗ್ರೆಸ್ ಇದಕ್ಕೆ ರಿಯಾಕ್ಟ್ ಮಾಡ್ತಾ ಇದೆ. ಕಾಂಗ್ರೆಸ್ ತನ್ನ ಅನುಕಂಪದ ಮಾತುಗಳನ್ನು ಆಡ್ತಾ ಇದೆ. JDS ವರಿಷ್ಠ ದೇವೇಗೌಡರಿಗೆ ಕೈ ತಪ್ಪಿದೆ ರಾಜ್ಯಸಭೆಯ ಟಿಕೆಟ್, ಇದು ಕನ್ನಡಿಗರಿಗೆ ಮಾಡಿದ ಅಪಮಾನ ಅಂತ ಕಾಂಗ್ರೆಸ್ ಹೇಳ್ತಾ ಇದೆ. BJP ಕನ್ನಡಿಗರಿಗೆ ಅವಮಾನ ಮಾಡಿದೆ ಅಂತ ಕಾಂಗ್ರೆಸ್ ಹೇಳ್ತಾ ಇದೆ. ಪ್ರೊಫೆಸರ್ M ನಾಗರಾಜ್ ಅವರಿಗೆ BJP ಟಿಕೆಟನ್ನು ಘೋಷಿಸಿದೆ. ಸೊ ಈ ನಿಟ್ಟಿನಲ್ಲಿ ನಾವು ನೋಡ್ತಾ ಹೋಗೋದಾದರೆ ಕಾಂಗ್ರೆಸ್ ಈ ಸ್ಟೇಟ್ಮೆಂಟ್ ಕೊಡೋದಕ್ಕೂ ಕೂಡ ಒಂದು ಕ್ರೈಟೀರಿಯಾ, ಮಾನದಂಡ ಅಂತ ಬೇಕಲ್ಲ. ಈಗ ನೋಡಿ, ರಾಜ್ಯಸಭೆ ಅಂದಾಗ ಇದೇ ಕಾಂಗ್ರೆಸ್ನ ಸಖ್ಯದಿಂದ ಅಥವಾ ಒಂದು ಕೃಪೆಯಿಂದ ದೇವೇಗೌಡರು ಕೂಡ ರಾಜ್ಯಸಭೆಯಲ್ಲಿ ಸುದೀರ್ಘವಾಗಿ ಅವರು ತಮ್ಮ ಸೇವೆಯನ್ನು ಸಲ್ಲಿಸಿದ್ದಾರೆ ಅಂದಾಗ ಡೆಫಿನೆಟ್ಲಿ ಒಬ್ಬ ಕನ್ನಡದ ಕಣ್ಮಣಿಯಾಗಿ, ಕನ್ನಡದ ಧ್ವನಿಯಾಗಿ ದೇವೇಗೌಡರು ಇಷ್ಟು ವರ್ಷಗಳ ಕಾಲ ಕೆಲಸವನ್ನು ಮಾಡಿದ್ದಾರೆ. ರಾಜ್ಯಸಭೆಯಲ್ಲೂ ಕಾಂಗ್ರೆಸ್ನ ಸಹಕಾರದಿಂದಲೇ ಕೆಲಸವನ್ನು ಮಾಡಿದವರು. ನೋಡಿ, ಈ BJP ಜೊತೆಗಿನ ಸಖ್ಯದಿಂದ ದೊಡ್ಡಗೌಡರ ಧ್ವನಿ, ದೇವೇಗೌಡರ ಧ್ವನಿ ಅಥವಾ ಪ್ರಾದೇಶಿಕ ಪಕ್ಷದ ಧ್ವನಿ ಅನ್ನೋದು ಹುದುಗಿ ಹೋಗ್ತಿದೆ ಅನ್ನುವಂತಹ ಟೀಕೆ ಟಿಪ್ಪಣಿಯ ಬಗ್ಗೆ ಡೀಟೇಲ್ ಆಗಿ ಮಾತಾಡ್ತಾಣ. ಇದ್ರ ಬಗ್ಗೆ ಹಲವು ನಾಯಕರು ಇದ್ರ ಬಗ್ಗೆ ಮಾತಾಡಿದ್ದಾರೆ. ಬನ್ನಿ ಏನು ಹೇಳಿದ್ದಾರೆ ಕೇಳೋಣ. ಅದೊಂದು ದುರಂತ, ಅದು BJPಯವ್ರ ಚಾಳಿ. ನೀವು ಅದೇನು ಸ್ಪೆಷಲಾಗಿ ಕೇಳೋದೇ ಬೇಡ. ನಂಬಿಟ್ಟು ಹಾಳಾಗಿದ್ದಾರೆ ಅಂತ ಹೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಷ್ಟೇ. ನಾನು ಈಗ ಹೆಚ್ಚು ಏನೇ ಮಾತಾಡಿದ್ರು ಬೇರೆಯವರು ಅದಕ್ಕೆ ಇನ್ನೊಂದು ರೀತಿಯಲ್ಲಿ ಉತ್ತರ ಕೊಡ್ತಾರೆ. ಅದನ್ನು ಹೇಳದೇ ಇರೋದು ಒಳ್ಳೆಯದು. ಬಟ್ ಅವರಿಗೆ ಅಗರ್ವ ಕೊಟ್ಟಿದ್ದಾರೆ ಅಂತ ಹೇಳಿ ಅಷ್ಟು ಹೇಳಿ ನಿಲ್ಲಿಸ್ಬಿಡ್ತೀನಿ ಅಷ್ಟೇ. ಅವ್ರು ಮಾಡ್ಕೊಂಡಿರೋದು ಅದು BJPಯವ್ರು JDS ಅವರು ಅವ್ರು ಸವಸ ಮಾಡಿ ಮಾಡ್ಕೊಂಡಿರೋದು. ಅವ್ರಿಗೆ ಸೆಟ್ ಆಗಲ್ಲ. ಆದರೂ ಕೂಡ ಯಾವುದೋ ಒಂದು ಚಿಂತನೆ ಮೇಲೆ ಹೋದರು. ಈಗ ಅವ್ರು ಕೈ ಕೊಟ್ಟರು. ಅದು ಮುಂಚೆ ನಾವೆಲ್ಲ ನೋಡಿ ಬಂದವರು. ನಾನು BJPಯಲ್ಲ ಇದ್ದವನು ಇಲ್ಲ ಅಂತ ಹೇಳಲ್ಲ, ಅದನ್ನೆಲ್ಲ ನೋಡ್ಕೊಂಡ್ಬಂದಿದ್ದೆ. ಈಗ ಕಾಂಗ್ರೆಸ್ನವ್ರಿಗೆ ಅನುಕಂಪ ಬಂದಿದೆ. ಈಗ ಬಂದಿದೆ ದೇವೇಗೌಡರ ಬಗ್ಗೆ ಯಾವ್ಯಾವ ಥರ ನಡೆಸ್ಕೊಂಡಿದ್ದಾರೆ. ಅವರ 70 ವರ್ಷದ ರಾಜಕೀಯ ಜೀವನದಲ್ಲಿ ದೇವೇಗೌಡರನ್ನ ಎಲ್ಲ ನಮಗೆ ಗೊತ್ತಿರ್ತಕ್ಕಂಥ. ನಾನು ಅದ್ರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಹೋಗಲ್ಲ. ಇವತ್ತು ಅವರಿಗೆ ಅವರ ಉದ್ದೇಶ ದೇವೇಗೌಡರ ಬಗ್ಗೆ ಅನುಕಂಪ ತೋರಿಸಿರೋದು. ಇವತ್ತು ಯಾವೊಂದು BJP JDSನ ಮೈತ್ರಿ ಇದೆ, ಈ ಮೈತ್ರಿ ಅವರಿಗೆ
ಎಲ್ಲ ಒಂದು ಕಡೆ ಅಳಕಿದೆ. ಮುಂದಿನ ಚುನಾವಣೆ ಏನಾಗುತ್ತೆ ಅಂತಕ್ಕಂಥದ್ದು ಗೊತ್ತಿದೆ ಅವರಿಗೆ. ಆ ಹಿನ್ನೆಲೆಯಲ್ಲಿ ಈ ಮೈತ್ರಿಯಲ್ಲಿ ಬಿರುಕು ತರಬೇಕು ಅನ್ನೋದು ಒಂದು ದೃಷ್ಟಿ ಇಟ್ಕೊಂಡಿದ್ದಾರೆ. ಈಗ ಅರ್ಜಿ ನಾವು ಹಾಕಿದ್ದೀವ, ದೇವೇಗೌಡರು ನನಗೆ ಕೊಡಿ ಅಂತ ಕೇಳಿದ್ದಾರಾ? ಅದು ಯಾವುದೋ ನಮಗೆ ಸಂಬಂಧ ಇಲ್ಲದೆ ಇರೋದು. ಅವ್ರ ಪಕ್ಷದ 60 ಜನ ಶಾಸಕರಿದ್ದಾರೆ. ನಾವು ಕೊಡಿ ಅಂತ ಕೇಳಿದರೆ ಸಾರ್ವಜನಿಕವಾಗಿ ಯಾವ ರೀತಿ ದೇವೇಗೌಡರ ಬಗ್ಗೆ ಪ್ರತಿಕ್ರಿಯೆ ಬರ್ಬೋದು. ಇವತ್ತು ಕೆಲವರು ಚರ್ಚೆ ಮಾಡ್ಬೋದು, ಅಯ್ಯೋ ದೇವೇಗೌಡರು ಇದ್ದಿದ್ದರೆ ಅಲ್ಲಿ ಧ್ವನಿ ಎತ್ತವರು ಅಂತೇಳಿ, ಅದು ಬೇರೆ ವಿಷಯ. ಅವರು ಅಧಿಕಾರದಲ್ಲಿ ಇರಲಿ ಇಲ್ಲದೆ ಹೋಗಲಿ, ಧ್ವನಿ ಎತ್ತಿರ್ತಕ್ಕಂಥದ್ದು ಹಲವಾರು ಉದಾಹರಣೆ ಕೊಡಬಲ್ಲೆ. ಅವತ್ತಿನ ದಿನ ನಮ್ಮ ಸರ್ಕಾರ ಹೋಗಿತ್ತು, ದೇವೇಗೌಡರನ್ನು ಸೋಲಿಸಿದ್ರು 19ರಲ್ಲಿ ತುಮಕೂರಿನಲ್ಲಿ ನಿಲ್ಲಿಸಿ. ಆ ಸಂದರ್ಭದಲ್ಲಿ 4 ರಾಜ್ಯಸಭಾ ಸ್ಥಾನಕ್ಕೇನು ಚುನಾವಣೆ ಆಯಿತು, ಅವತ್ತು ಬಿ ಜೆ ಪಿನಲ್ಲೂ ಇನ್ನೊಂದು ಅಭ್ಯರ್ಥಿಗೆ ನಂಬರ್ ಇರಲಿಲ್ಲ, ಕಾಂಗ್ರೆಸ್ನಲ್ಲೂ ನಂಬರ್ ಇರಲಿಲ್ಲ. ಅಲ್ಲಿ ಇನ್ನೊಬ್ಬ ಅಭ್ಯರ್ಥಿ ನಿಲ್ಲ ಪ್ರಶ್ನೆನೇ ಇರಲಿಲ್ಲ. ಇದೇ ಯಡಿಯೂರಪ್ಪನವರು ಅವ್ರ ಮುಖ್ಯಮಂತ್ರಿ ಏನಾಗಿದ್ದರು, ನಾನು ಅಧಿಕಾರ ಹೇಳಿದ್ರು, ಅವರೇ ಫೋನ್ ಮಾಡಿ ನನಗೆ ಹೇಳಿದರು, ನೋಡಿ ನಾವು ಅಭ್ಯರ್ಥಿ ಆಗ್ತಾಯಿಲ್ಲ ಬಿ ಜೆ ಪಿಯಿಂದ, ದೊಡ್ಡವ್ರಿಗೆ ಈ ಥರ ಏನಾಗಿದೆ ತುಮಕೂರಿನಲ್ಲಿ, ಅವ್ರು ರಾಜ್ಯಸಭಾದಲ್ಲಿ ಇದ್ದರೂ ಒಳ್ಳೆಯದು ಅಂತ ಹೇಳಿ ನಾವು ಅಭ್ಯರ್ಥಿ ಆಗ್ತಿಲ್ಲ, ನೀವು ಚುನಾವಣೆ ನಿಲ್ಲಿಸ್ಕೊಳ್ಳಿ ಅಂತಕ್ಕಂಥದ್ದನ್ನು ಅವರೂ ಹೇಳಿದ್ರು. ದೇವೇಗೌಡರಾಗ ಒಪ್ಪಿರಲಿಲ್ಲ. ನಾನೇ ದೇವೇಗೌಡರಿಗೆ ಬಲವಂತವಾಗಿ ನೀವು ಅಲ್ಲಿರಬೇಕು ಅಂತ ಹೇಳಿ ಅವತ್ತಿನ ಪರಿಸ್ಥಿತಿನಲ್ಲಿ ಅವ್ರಿಗೇನು ಅವಕಾಶ ಇತ್ತು, ಆ ಅವಕಾಶ ಅವತ್ತು ಬಂದಿದೆಯೇ ಹೊರತು ಇವ್ರು ಬೆಂಬಲ ಕೊಟ್ಟು ಬಂದಂಥದ್ದಲ್ಲ ಅದು. ಈಗ ಒಕ್ಕಲಿಗರಿಗೆ ಅನ್ಯಾಯ ಆಗೋಯ್ತು ಅನ್ನುವಂಥದ್ದು ಮಾತಾಡ್ತಾ ಇದ್ದಾರೆ. ಯಾವ ಥರ? ಅಯ್ಯೋ ರಾಮನೇ, ಈಗ ಒಕ್ಕಲಿಗರು ಮುಖ್ಯಮಂತ್ರಿನ ಇದ್ದಾಗ ರಾಜ್ಯಸಭಾ ತಗೊಂಡು ಏನು ಮಾಡ್ತೀರಿ? ಪಾಪ ಒಕ್ಕಲಿಗರು ಮುಖ್ಯಮಂತ್ರಿನೇ ಇದ್ದಾರೆ, ಎಲ್ಲಿಂದ ಅನ್ಯಾಯ ಆಯ್ತದೆ? ಆಗಲಿ ನಾನು ಹೇಳೋದು ನೋಡಿ, ಅವರಿಗೆ ಅವಕಾಶ ಕೊಡಬೇಕಾಗಿತ್ತು. ಇಳಿ ವಯಸ್ಸಿನಲ್ಲಿ ಅವರ ರಾಜಕೀಯ ಅಂತ್ಯ ಒಂದು ಸುಗಮ ರೀತಿಯಲ್ಲಿ ಆಗಬೇಕಾಗಿತ್ತು. ಇದು ಸುಗಮ ರೀತಿಯಲ್ಲಿ ಆಗಿದೆ ಅಂತೇಳಿ ಯಾರು ಬಯಸೋದಿಲ್ಲ. ಇದು ನಾನು ಹೇಳ್ತಕ್ಕಂಥದ್ದು ಅದು JDS ಪಕ್ಷಕ್ಕೆ ಮಾಡಿರ್ತಕ್ಕಂಥ ಅವಮಾನ ಅಂತೇಳಿ ನಾನು ಭಾವಿಸಿದ್ದೇನೆ. ಆದರೂ ಕೂಡ ನಾವು ಅಲ್ಲೇ ಮಂತ್ರಿ ಆಗಿರಬೇಕು, ಇದ್ದೇ ಇರ್ತೀವಿ, ಅವ್ರು ಏನಾರ ಹೇಳಲಿ ಅಂತ ಇದ್ದದ್ದು ಅವ್ರಿಗೆ ಬಿಟ್ಟಂಥ ವಿಚಾರ. ರಾಜಕಾರಣದಲ್ಲಿ ಯಾವುದೇನು ಬೇಕಾದ್ರೂ ಆಗ್ಬೋದು. ಹೌದು, ಕಾಂಗ್ರೆಸ್ಸಿಂದಲೇ ಆಗಿದೆ. ಪಾಪ ಅವರು ಲೆಕ್ಕ ಹಾಕಿರ್ಬೋದು, ದೇವೇಗೌಡರನ್ನ ಗೆಲ್ಲಿಸಿದವ್ರು ಕಾಂಗ್ರೆಸ್ನವರು ಬಂದು ನಮ್ಮ ಪರ ಮಾತಾಡ್ತಿದ್ರು, ಈಗ ನಾವು ಗೆಲ್ಸೋದೇನೋ ಅವ್ರ ಪರ ಮಾತಾಡ್ಬೋದು ಏನೋ ಅಂತೇಳಿ BJP ಅವ್ರಿಗೆ ಏನಾದ್ರು ಅನುಮಾನ ಬಂದು ತಪ್ಪಿಸಿರ್ಬೋದು. ಸವತ್ತಕ್ಕೆ ಬಂದು ಅಂತ್ಯ ಸಂಸ್ಕಾರದ ಸಂದರ್ಭದಲ್ಲಿ ಗೌರವ ಕೊಡಲಿಲ್ವಲ್ರಿ ನೀವು ನಮಗೆ ಪಾಠ ಹೇಳ್ತಾ ಇದ್ದೀರಿ. ಒಂದು ಮಾತು ಹೇಳಲಿಕ್ಕೆ ಬಯಸ್ತೇನೆ, ದೇವೇಗೌಡರು ಹಿರಿಯರು, ಅಪಾರವಾದ ಅನುಭವವನ್ನು ಹೊಂದಿರತಕ್ಕಂಥವ್ರು. ಅವರು ಮತ್ತು ನರೇಂದ್ರ ಮೋದಿಯವರ ಸಂಬಂಧ ಅದು ವ್ಯಾವಹಾರಿಕ ಸಂಬಂಧ ಅಲ್ಲ. ಅದು ಒಂದು ರೀತಿಯಲ್ಲಿ ಅಣ್ಣ ತಮ್ಮನಿಗೆ, ತಂದೆ ಮಗನಿಗೆ ತೋರಿಸುವಂಥ ಒಂದು ಆತ್ಮೀಯವಾದ ಸಂಬಂಧ, ಗೌರವಯುತವಾದ ಸಂಬಂಧ, ಪ್ರೀತಿಯ ಸಂಬಂಧ. ನೀವು ನಮಗೆ ಪಾಠ ಹೇಳಬೇಡಿ. ಸವತ್ತಕ್ಕೆ ಬಂದು ಅಂತ್ಯ ಸಂಸ್ಕಾರದ ಸಂದರ್ಭದಲ್ಲಿ ಗೌರವ ಕೊಡಲಿಲ್ವಲ್ರಿ ನೀವು ನಮಗೆ ಪಾಠ ಹೇಳ್ತಾ ಇದ್ದೀರಿ. ಒಂದು ಮಾತು ಹೇಳಲಿಕ್ಕೆ ಬಯಸ್ತೇನೆ, ಇಂಥ ಸನ್ನಿವೇಶದಲ್ಲಿ ಸ್ವತಃ HD ಕುಮಾರಸ್ವಾಮಿ ಅವರು ದೇವೇಗೌಡರು ರಿಯಾಕ್ಟ್ ಮಾಡಿದ್ರೆ ಇಂಥ ಒಂದು ಗೊಂದಲಗಳಿಗೆ, ಹೇಳಿಕೆಗಳಿಗೆ ಬ್ರೇಕ್ ಹಾಕ್ಬೋದು. ಎನಿಹಾವ್ ಕುಮಾರಸ್ವಾಮಿ ಅವರು ಮಾತಾಡಿದ್ದಾರೆ. ಈಗ ಅನುಕಂಪ ಅದನ್ನು ಆಕ್ಸೆಪ್ಟ್ ಮಾಡೋದಕ್ಕಾಗೋದಿಲ್ಲ ಮತ್ತು ಕಾಂಗ್ರೆಸ್ನ ಜೊತೆಗಿನ ಸಖ್ಯದ ಸಂದರ್ಭದಲ್ಲಿ ದೇವೇಗೌಡರನ್ನ ನಮ್ಮನ್ನು ಹೆಂಗೆ ಕಾಂಗ್ರೆಸ್ ನಡೆಸ್ಕೊಂಡಿದೆ ಅನ್ನೋದು ನಮಗೆ ಕ್ಲಾರಿಟಿ ಇದೆ ಅಂತ ಹೇಳಿ. ಹಾಗಾದರೆ JDS ಒಂದು ಪ್ರಾದೇಶಿಕ ಪಕ್ಷದ ಆಯಾಮದಲ್ಲಿ ನಾವು ನೋಡ್ತಾ ಹೋಗೋದಾದರೆ ನಂಬಿ ಕೆಟ್ಟು ಹೋಯ್ತಾ? ಇದೇ ರೀತಿ BJP ಜೊತೆಗಿನ ಸಖ್ಯದಲ್ಲಿ, ಮೈತ್ರಿಯಲ್ಲಿ ಮುಂದುವರೆದ್ರೆ ಪ್ರಾದೇಶಿಕ ಪಕ್ಷ ಹೇಳ ಹೆಸರಿಲ್ಲದಂತೆ ಮುಳುಗಿ ಹೋಗ್ಬಿಡತ್ತಾ? ಪ್ರಾದೇಶಿಕ ಪಕ್ಷದ ಧ್ವನಿಯಾಗಿ ಕೆಲಸ ಮಾಡ್ತಿರುವಂತಹ ದೇವೇಗೌಡರಿರ್ಬೋದು ಅಥವಾ ಕುಮಾರಸ್ವಾಮಿ ಅವರಿರ್ಬೋದು, ಮುಂದೊಂದು ದಿವಸ ಕರ್ನಾಟಕದ ಧ್ವನಿಯಾಗಿ ಕೆಲಸ ಮಾಡೋದಕ್ಕಾಗೋದಿಲ್ವ? ಹೀಗೆ ಹಲವಾರು ಪ್ರಶ್ನೆಗಳು. ಯಾಕಂದರೆ ಅಂಥ ಒಂದು ಪ್ರಶ್ನೆಯನ್ನು ಹುಟ್ಟು ಹಾಕೋ ರೀತಿಯ ಹೇಳಿಕೆಗಳನ್ನು ಕಾಂಗ್ರೆಸ್ ಕೊಟ್ಟಿರೋದ್ರಿಂದಾಗಿ ನಾವೆಲ್ಲ ಆಯಾಮದಲ್ಲಿ ಚರ್ಚೆ ಮಾಡಬೇಕಾಗುತ್ತೆ. ಈ ಬಗ್ಗೆ ಮಾತಾಡಲಿಕ್ಕೆ ಮೊದಲನೇದಾಗಿ ನಮ್ಮ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ವಕ್ತಾರರಾಗಿರುವಂಥ ಇರ್ಷಾದ್ ಅಹಮದ್ ಅವರಿದ್ದಾರೆ. ನಮಸ್ಕಾರ. ನಮಸ್ಕಾರ. AP ವಕ್ತಾರರು ರವೀಶ್ ದಾಸಕ್ ಅವರಿದ್ದಾರೆ. ನಮಸ್ಕಾರ. ಇನ್ನು ರಾಜಕೀಯ ವಿಶ್ಲೇಷಕರಾಗಿರುವಂಥ ಕೃಷ್ಣ ಮರಿಯಾಂಕ ಅವರಿದ್ದಾರೆ. ನಮಸ್ಕಾರ. ಇರ್ಷಾದ್ ಅವರೇ, ಸ್ವತಃ ಕುಮಾರಸ್ವಾಮಿ ಅವರಿಗೆ ಸಮಸ್ಯೆ ಇಲ್ಲ, ನೀವ್ಯಾಕೆ ದೇವೇಗೌಡರ ಕುರಿತಂತೆ BJP ಅನ್ಯಾಯ ಮಾಡಿದೆ, ಪ್ರಾದೇಶಿಕ ಪಕ್ಷದ ಧ್ವನಿಯೇ ಅಡಗಿ ಹೋಗುತ್ತೆ, ಕನ್ನಡದ ಕಣ್ಮಣಿಯಾಗಿ ಕನ್ನಡದ ಧ್ವನಿಯಾಗಿ ಕೆಲಸ ಮಾಡ್ತಿರುವಂತಹ ದೇವೇಗೌಡರ ರಾಜಕೀಯ ಉತ್ಸಾಹಕ್ಕೆ BJP ಬ್ರೇಕ್ ಹಾಕಿದೆ ಅಂತ ಹೇಳ್ತಾ ಇದ್ದೀರಿ? ಸ್ವತಃ JDSಗೆ ಸಮಸ್ಯೆ ಇಲ್ಲ ಇದು? ನೋಡಿ, ಮಾನ್ಯ ದೇವೇಗೌಡರು ಪ್ರಧಾನಿಯಾಗಿ ಕೆಂಪುಕೋಟೆ ಮೇಲೆ
ಈ ಭಾರತ ದೇಶದ ತ್ರಿವರ್ಣ ಧ್ವಜವನ್ನು ಹಾರಿಸಿದಾಗ ಕರ್ನಾಟಕ ರಾಜ್ಯದ ಪ್ರತಿಯೊಬ್ಬ ನಾಗರಿಕನು ಇಲ್ಲಿಯ ಒಬ್ಬ ನಾಗರಿಕನಾಗಿ ಎಷ್ಟು ಸಂತೋಷಪಟ್ಟಿದ್ದು, ಎಷ್ಟು ಅಭಿಮಾನ, ಎಷ್ಟು ಹೆಮ್ಮೆ ಪಟ್ಟಿದ್ದು, ಅಷ್ಟೇ ನಿರಾಸೆ ನಿನ್ನೆ ನಮಗೆ ಆಗಿರುವಂಥದ್ದು. ಯಾಕೆಂದರೆ ಬೀಯಿಂಗ್ ಅ ಕಾಂಗ್ರೆಸ್ ಅಲ್ಲ, ನಾಟ್ ಕಾಂಗ್ರೆಸ್, ಆ್ಯಸ್ ಅ ಈ ರಾಜ್ಯದ ಒಬ್ಬ ನಾಗರಿಕನಾಗಿ, ಗೊತ್ತಾಯ್ತು, ಈ ರಾಜ್ಯದ ಒಬ್ಬ ಕನ್ನಡಿಗನಾಗಿ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ಇವತ್ತು ಒಂದು ರಾಜಕಾರಣದಲ್ಲಿ ಅತ್ಯಂತ ರಾಜಕೀಯ ಮುತ್ಸದ್ದಿ ಇರ್ಬೋದು ಅಥವಾ ರಾಜಕೀಯ ಚೇತನ ಇರ್ಬೋದು, ಇವತ್ತು ನಮ್ಮ ಧ್ವನಿಯಾಗಿ ಕರ್ನಾಟಕ ರಾಜ್ಯದ ನೀರಾವರಿ ಯೋಜನೆಗಳಾಗಿರ್ಬೋದು, ಬೇರೆ ಬೇರೆ ಯೋಜನೆಗಳಾದ ಬಹಳಷ್ಟು ಹೋರಾಟಗಳನ್ನು ಅವರು ರಾಜ್ಯಸಭೆಯಲ್ಲಿ ಮತ್ತು ಅವರು ಪ್ರಧಾನಮಂತ್ರಿ ಆದಾಗ ಮತ್ತು ಅವರು ಮುಖ್ಯಮಂತ್ರಿ ಆದಾಗ ಹಲವಾರು ಸಂದರ್ಭದಲ್ಲಿ ಮಾಡಿದ್ದುಂಟು. ಇವತ್ತು ನಾವೇನು ಹೇಳೋದಂದರೆ, ಇವತ್ತು ಬಿ ಜೆ ಪಿ ಕಳೆದ 10-12 ವರ್ಷಗಳ ಇತಿಹಾಸ ನೋಡಿದರೆ ಬಿ ಜೆ ಪಿಯವ್ರದ್ದು, ಅವರು ಪ್ರತಿಯೊಂದು ರಾಜ್ಯದಲ್ಲಿ ಅಲ್ಲಿ ಪ್ರಾದೇಶಿಕ ಪಕ್ಷಗಳನ್ನು ಅವರು ಯಾವ ರೀತಿ ನಡೆಸ್ಕೊಂಡಿದ್ದಾರೆ. ಬಿಹಾರಲ್ಲಿ ನಿತೀಶ್ ಕುಮಾರ್ಗೆ ಯಾವ ರೀತಿ ನಡೆಸ್ಕೊಂಡ್ರು, ಕಾಶ್ಮೀರಲ್ಲಿ ಮೆಹಬೂಬಾ ಮುಫ್ತಿ ಅವ್ರನ್ನ ಯಾವ ಥರ ನಡೆಸ್ಕೊಂಡ್ರು, ಅಥವಾ ನಿಮ್ಮ ಮಹಾರಾಷ್ಟ್ರದಲ್ಲಿ ಉದ್ಭವ್ ಠಾಕ್ರೆ ಅವ್ರನ್ನ ಯಾವ ಥರ ನಡೆಸ್ಕೊಂಡ್ರು. ಸೊ ಅದೇ ರೀತಿ ಇವತ್ತು ಅವರು ಕರ್ನಾಟಕದಲ್ಲಿ ಅದನ್ನು ಅವರ ಒಂದು ಅದಕ್ಕೆ ಏನಂತೀರ ನೀವು, ಅದು ಅವರ ರಣತಂತ್ರ ಅಂತಿರೋ ಕುತಂತ್ರ ಅಂತಿರೋ ಏನು ಗೊತ್ತಿಲ್ಲ, ಅದನ್ನು ಮುಂದುವರಿಸಿ ಇಲ್ಲಿಯೂ ಒಂದು ಪ್ರಾದೇಶಿಕ ಪಕ್ಷವನ್ನು ಅವರು ಮೂಲೆ ಗುಂಪು ಮಾಡುವ ಎಲ್ಲ ಹುನ್ನಾರ, ಎಲ್ಲ ಷಡ್ಯಂತ್ರ ಇದರ ಹಿಂದೆ ಅಡಗಿದೆ. ಯಾಕೆಂದರೆ ಇವತ್ತು ದೇವೇಗೌಡರಿಗೆ ಪ್ರಧಾನಮಂತ್ರಿ ಮಾಡೋದ್ರ ಜೊತೆಯಲ್ಲಿ 2019ರಲ್ಲಿ ಅವರೇನು GS ಬಸವರಾಜ್ ಅವರು ತುಮಕೂರಲ್ಲಿ ಸೋಲಿಸಿರುವ ಸಂದರ್ಭದಲ್ಲಿ ಸೋನಿಯಾ ಗಾಂಧಿಯವರು ಸ್ವತಃ ದೇವೇಗೌಡರನ್ನ ಮಾತಾಡಿ ಮೇಡಮ್ ಸೋನಿಯಾ ಗಾಂಧಿ ಅವರು ಇವರಿಗೆ ರಾಜ್ಯಸಭೆಗೆ ಕಳಿಸಿರುವಂಥದ್ದು. ಸೊ ಇದೆಲ್ಲ ನಾವು ಕಾಂಗ್ರೆಸ್ ಪಕ್ಷ ನಾವು ಯಾವ ರೀತಿ ದೇವೇಗೌಡರ ಜೊತೆ ಇದ್ವಿ ಅನ್ನೋದು ಈಗ ಅದು ಎಲ್ಲರೂ ಈ ರಾಜ್ಯದ ಜನ ಸಾಕ್ಷಿಯಾಗಿದ್ದಾರೆ. ಆದರೆ ನಾನು ಇಷ್ಟೇ ಹೇಳಬಲ್ಲೆ, ಕುಮಾರಸ್ವಾಮಿ ಅವರು ಹೇಳ್ತಿರ್ಬೋದು, ಆದರೆ ಇವತ್ತು ಬಿ ಜೆ ಪಿಯವರು ಈ ರಾಜ್ಯದ ಏನು 7 ಕೋಟಿ ಕನ್ನಡಿಗರಿದ್ದಾರೆ ಅವ್ರಿಗೂ ಅಪಮಾನ ಮಾಡಿದ್ದಾರೆ, ಆಮೇಲೆ ಮಾನ್ಯ ದೇವೇಗೌಡರಿಗೂ ಅವಮಾನ ಮಾಡಿದ್ದಾರೆ. ರೈಟ್. ರವೀಶ್ವರ್, ನೀವು ಹೇಳಿ, ಸ್ವತಃ ಕಾಂಗ್ರೆಸ್ ಈಗ ಕೊಡ್ತಿರುವಂಥ ಸ್ಟೇಟ್ಮೆಂಟನ್ನು ನೋಡಿದ್ರೆ ಬಹಳ ದೊಡ್ಡ ಅನುಕಂಪವನ್ನು ದೇವೇಗೌಡರ ಮೇಲೆ ತೋರಿದ ರೀತಿ ಕಂಡು ಬರ್ತಾ ಇದೆ. ಅದನ್ನೇ ಕುಮಾರಸ್ವಾಮಿ ಅವರು ಉಲ್ಲೇಖ ಮಾಡಿರೋದು. ಈ ಅನುಕಂಪ ಹಿಂದೆ ಇರಲಿಲ್ವಾ? ನೀವು ನಮ್ಮನ್ನು ಹೆಂಗೆ ನಡೆಸ್ಕೊಂಡಿದ್ದೀರಿ ಅಂತ ಗೊತ್ತು. ಸ್ವತಃ ದೇವೇಗೌಡರು ಟಿಕೆಟನ್ನು ಕೇಳಿಲ್ಲ. ಕೇಳಿದ್ರೆ ಆ ಪರಿಸ್ಥಿತಿ ಚೆನ್ನಾಗಿರೋದಿಲ್ಲ. ನಮಗದರ ಅರಿವಿದ್ದಾಗಲೂ ಕೂಡ ಟಿಕೆಟ್ ಕೊಟ್ಟಿಲ್ಲ ಅನ್ನೋದನ್ನು ದೊಡ್ಡ ಅಜೆಂಡಾ ಮಾಡ್ಕೊಂಡಿದ್ದಾರೆ ಅನ್ನೋದಾದರೆ BJP ಮತ್ತು JDSನ ಮೈತ್ರಿ ಕಾಂಗ್ರೆಸ್ಗೆ ಏನಾದರೂ ಭಯ ಹುಟ್ಟಿಸಿದೆ ಅಂತನಾ? ಮೇಡಮ್, ಹಾಗೇನಿಲ್ಲ. ಈಗ ಏನಾಗಿದೆ ಅಂದರೆ, ಭಾರತದಲ್ಲಿ 2 ರಾಷ್ಟ್ರೀಯ ಪಕ್ಷಗಳು ಎಲ್ಲ ಪ್ರಾದೇಶಿಕ ಪಕ್ಷಗಳನ್ನ ಸರ್ವನಾಶ ಮಾಡ್ತಾ ಇದ್ದಾವೆ. 2 ರಾಷ್ಟ್ರೀಯ ಪಕ್ಷಗಳು ಅವ್ರು ನಮ್ದವ್ರು, ಇವರು ನಮ್ದವ್ರು, ಇಬ್ರು ಯಾರು ಪೈಪೋಟಿ ಮೇಲೆ ಅವರು ಕಾಂಪಿಟೇಷನ್ ಅಲ್ಲಿ ಒಬ್ರನ್ನೊಬ್ರು ಹಾಳು ಮಾಡ್ಕೊಂಡೇ ಬಂದಿದ್ದಾರೆ. ಕರ್ನಾಟಕದ ಹಿಡ್ಕೊಂಡು ಕಾಶ್ಮೀರದವರೆಗೂ ಇವರು ಉದ್ದೇಶಪೂರ್ವಕವಾಗಿ ಪ್ರಾದೇಶಿಕ ಪಕ್ಷಗಳನ್ನ ಸರ್ವನಾಶ ಮಾಡ್ಕೊಂಡು ಬಂದಿದ್ದಾರೆ. ಈಗ ಮೊದಲನೇದಾಗಿ ಏನು ಹೇಳ್ಬೇಕಂದ್ರೆ, ರಾಜ್ಯಸಭೆ ಇರ್ಬೋದು, ಅದು ವಿಧಾನ ಪರಿಷತ್ ಇರೋದು, ಅದು ಚಿಂತಕರ ಚಾವಡಿ. ಅಲ್ಲಿ ಆಯ್ಕೆ ಮಾಡ್ಕೊಂಡು ಹೋಗ್ಬೇಕಾಗಿರೋರು ಎಲ್ಲ ವಿದ್ಯಾವಂತರು, ಬುದ್ಧಿವಂತರು, ಸಮಾಜದ ಬಗ್ಗೆ ಕಳಕಳಿ ಇರೋರು, ಇವ್ರನ್ನ ಆಯ್ಕೆ ಮಾಡಬೇಕು. ಆದರೆ ಇತ್ತೀಚಿನ ದಿನಗಳಲ್ಲಿ 20 ವರ್ಷಗಳಲ್ಲಿ ಅದನ್ನೆಲ್ಲ ಬಿಟ್ಟು ವ್ಯಾಪಾರೀಕರಣ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅದನ್ನು ಯಾರ್ಯಾರು ಆರ್ಥಿಕವಾಗಿ ಸಬಲರಾಗಿದ್ದಾರೆ, ಯಾರ್ಯಾರು ವ್ಯಾಪಾರ ವಹಿವಾಟುಗಳಲ್ಲಿ ತೊಡಕೊಂಡಿದ್ದಾರೆ, ಯಾರ್ಯಾರು ದೊಡ್ಡ ದೊಡ್ಡ ಪಕ್ಷಗಳಿಗೆ ಹಣಕಾಸು ಸಂಪನ್ಮೂಲನ ಸಹಾಯ ಮಾಡ್ಕೊಂಡ್ಬಂದಿದ್ದಾರೆ, ಅವರು ಇವತ್ತು ಚಿಂತಕರ ಚಾವಡಿನಲ್ಲಿ ಕುತ್ಕೊಂಡ್ಬಿಟ್ಟು ಆ ಚಿಂತಕರ ಚಾವಡಿಗೆ ಹೆಸರನ್ನ ವಿರುದ್ಧ ದಿಕ್ಕಿನಲ್ಲಿ ಮಾಡ್ಕೊಂಡು ಹೋಗ್ತಾರೆ. ಅದು ವಿಪರ್ಯಾಸ. ದೇವೇಗೌಡರಾಗಿರೋದು ಅಥವಾ ಆಗದೆ ಇರೋದು ಇದು ದೊಡ್ಡ ವಿಷಯ ಅಲ್ಲ ಇವತ್ತಿನ ಕರೆಂಟ್ ಸಿಚುವೇಶನ್ಗೆ. ಯಾಕೆಂದರೆ ಆ ಹಿರಿಯರಾದ ದೇವೇಗೌಡರು ಸಾಹೇಬರಿಗೆ ಸ್ವಲ್ಪ ವಯಸ್ಸಾಗಿದೆ, ಓಡಾಡೋಕ್ಕಾಗಲ್ಲ ಅನ್ನೋ ಕಾರಣ ಓಕೆ ಆಗಿಲ್ಲ ಅಂದರೆ ಏನು ತೊಂದರೆ ಇಲ್ಲ ಅಂತ ಹೇಳ್ಬೋದು. ಯಾರಾದ್ರೂ ಯುವಕರಿಗೆ ಕೊಟ್ಟಿರೋದು ಅದು ಒಂಥರ ಒಳ್ಳೇದಂತಲೂ ಹೇಳ್ಬೋದು. ಅದನ್ನು ಬಿಟ್ಬಿಟ್ಟು ಇವರು ಅಲ್ಲಿ ಅಕ್ರಮ ಮಾಡ್ತಾ ಇದಾರಲ್ಲ, ಅದು ನಮಗೆ ಸಮಸ್ಯೆ ಆಗ್ತಾ ಇರೋದು. ರಾಜ್ಯದ ಯುವ ಜನತೆಗೆ ಏನು ಸಂದೇಶ ಕೊಡ್ತಾ ಇದ್ದಾರೆ ಇವರು ಅಂತಂದರೆ, ಒಳ್ಳೆ ಕೆಲಸ ಮಾಡೋರನ್ನ ತಗೊಂಡೋಗಿ ಚಿಂತಕರ ಚಾವಡಿನಲ್ಲಿ ಕೂರಿಸ್ರಪ್ಪ. ನೀವು ಬಿಸ್ನೆಸ್ ಮ್ಯಾನ್ಗಳೇನು ಕೂರಿಸ್ತೀರಾ? ಮುಂಚೆ ಎಲ್ಲ ನೋಡಿ, ಯಾರು ಕ್ರೀಡೆಯಲ್ಲಿ ಅಥವಾ ಯಾರು ಸಾಹಿತ್ಯದಲ್ಲಿ ಅಥವಾ ಯಾವ್ದಾದ್ರು ಸಮಾಜಮುಖಿ ಕೆಲಸ ಮಾಡಿರ್ತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ಹೋರಾಟ, ಈಗ ಉದಾಹರಣೆ ಮದರ್ ತೆರೇಸಾ ಅಂಥವ್ರನ್ನ ಕರ್ಕೊಂಡೋಗಿ ಕೂರಿಸ್ತಾ ಇದ್ರು ಒಂದಾನೊಂದು ಕಾಲದಲ್ಲಿ. ಈಗ ಹಂಗಾಗಿಲ್ಲ. ಅದು ವಿಪರ್ಯಾಸ. ಅದು ನಮಗೆ ತುಂಬ ನೋವಿನ ಸಂಗತಿ. ಇವರು ಇದರಲ್ಲಿ ರಾಜಕೀಯ ಮಾಡಿಕೊಂಡು ಪ್ರಾದೇಶಿಕ ಪಕ್ಷಗಳು ಹಾಳು ಮಾಡ್ತಾ ಇದ್ದಾರೆ. ಆ ತತ್ವ ಸಿದ್ಧಾಂತಗಳೆಲ್ಲ ಗಾಳಿಗೆ ತೂರ್ಬಿಟ್ಟಿದ್ದಾರೆ. ಹೆಂಗಾಗಿದೆ ಅಂದರೆ, ಇಬ್ಬರು ಸೇರಿ
ಶೇರ್ ಕೆ ಲಡಾಯಿ ಮೇ ಬಿಲ್ಲಿ ಮರ್ ಜಾತ ಅಂತ ಪ್ರಾದೇಶಿಕ ಪಕ್ಷಗಳು ಸರ್ವನಾಶ ಆಗ್ತಾ ಇದೆ. ಇವತ್ತು ದೇವೇಗೌಡರು ಸಾಹೇಬರು ಅವರು ಕನ್ನಡ ವಿಷಯ ಬಂದಾಗ ಅವ್ರ ಶಕ್ತಿ ಮೀರಿ ಪ್ರಯತ್ನ ಪಟ್ಟು ಮಾತಾಡಿದ್ದಾರೆ. ಈಗ ನಮ್ಮ BJPನಲ್ಲಿ 18 ಜನ 20 ಜನ ಯಾರು MP ಗಳಿದಾರಲ್ಲ ಅವ್ರಿಗಿಂತ ಅತಿ ಹೆಚ್ಚು ಮಾತಾಡಿರೋದೇ ದೇವೇಗೌಡ ಸಾಹೇಬರು. ಇವ್ರು ಯಾರು ಒಬ್ರು ಮಾತಾಡಿಲ್ಲ, ಹೋಗಿರೋರು MP ಕರ್ನಾಟಕದಿಂದ ಹೋಗಿರೋರು ಅವರೊಬ್ಬರೇ. ಮತ್ತೆ ನಮ್ಮ ಇವರು ನಿರ್ಮಲಾ ಸೀತಾರಾಮನ್ ಅವ್ರು ಇರ್ಬೋದು, ಒಂದು ಚಕಾರ ಒಂದು ವರ್ಡ್ ಮಾತಾಡಿಲ್ಲ ಕರ್ನಾಟಕದ ಬಗ್ಗೆ. ಇಲ್ಲಿಂದ ಆಯ್ಕೆ ಹೋಗಿರೋದು ಅಷ್ಟೇ ಕೆಲಸ. ಅವರು ಅಲ್ಲಿ ಉಸಿರು ಬಿಟ್ಟಿಲ್ಲ. ಕರ್ನಾಟಕಕ್ಕೆ ಬರಬೇಕಾಗಿರ್ತಕ್ಕಂಥ ಸವಲತ್ತುಗಳಲ್ಲಿ ಯಾವುದೂ ಕೊಟ್ಟಿಲ್ಲ. ಅವರು ಬೀಂಗ್ ಎ ಫಿನಾನ್ಸ್ ಮಿನಿಸ್ಟರ್ ಅವ್ರು ಏನೇನೋ ಸಹಾಯ ಮಾಡ್ಬೋದಿತ್ತು ನಮ್ಮ ರಾಜ್ಯಕ್ಕೆ. ದ್ವೇಷಪೂರಿತ ರಾಜಕಾರಣ ಮಾಡಿದ್ದಾರೆ, ಅದು ಮಾಡಬಾರ್ದು. ಆ್ಯಕ್ಚುಲಿ ಅಲ್ಲಿ ಎಲೆಕ್ಟ್ ಆಗಿರೋರು ಎಸ್ಪೆಷಲಿ ಈಗ ಅಟ್ಲೀಸ್ಟ್ ನಾಮಿನೇಟೆಡ್ ಆಗಿರೋರ್ಗೆ ಅರಿವು ಇರಬೇಕು, ನಾನು ಎಲ್ಲಿಂದ ನಾಮಿನೇಟ್ ಆಗಿ ಹೋಗಿದ್ದೀನಿ. ಜನಪ್ರತಿನಿಧಿ ಆದವರು ಸ್ವಲ್ಪ ಸಣ್ಣ ಪುಟ್ಟ ವೈಮನಸ್ಯ ಇದ್ದೇ ಇರುತ್ತೆ, ಅದನ್ನು ನಾವು ಹೋಗ್ಲಿ ಬಿಡು ಅಂತ ಒಂದು ಪರ್ಸೆಂಟೇಜ್ ವೈಸು ಇಗ್ನೋರ್ ಮಾಡ್ಬೋದು. ಬಟ್ ನಾಮಿನೇಟೆಡ್ ಆಗೋರು ಅದರಲ್ಲಿ ದ್ವೇಷ, ಅಸೂಯೆ, ಕೆಟ್ಟ ಅಂದರೆ ಅವ್ರದ್ದು ಸ್ವಾರ್ಥ ಇರಬಾರ್ದು. ಆ್ಯಕ್ಚುಲಿ ಚಿಂತಕರ ಚಾವಣಿ ಅನ್ನೋದನ್ನ ಅರ್ಥ ಬರೋ ಥರ ನಡ್ಕೋಬೇಕಾಗಿತ್ತು. ಇದು ನಡ್ಕೋತಾ ಇಲ್ಲ ಅನ್ನೋದು ನಮ್ಮ ಕನ್ನಡಿಗರ ದೌರ್ಭಾಗ್ಯ. ಆ್ಯಕ್ಚುಲಿ ಎರಡೂ ರಾಷ್ಟ್ರೀಯ ಪಕ್ಷಗಳಿಗೆ ಶೇಮ್ ಆಗಬೇಕು. ರೈಟ್. ಇದೀಗ ನಮ್ಮ ಕಾರ್ಯಕ್ರಮದಲ್ಲಿ JDS ವಕ್ತಾರರಾಗಿರುವಂತಹ ನಾಗೇಂದ್ರ ಅವರು ಕೂಡ ಜಾಯ್ನ್ ಆಗಿದ್ದಾರೆ. ನಮಸ್ಕಾರ ನಾಗೇಂದ್ರ ಅವರೇ. BJP ಜೊತೆಗಿನ ಸಖ್ಯ ಮೈತ್ರಿ ಒಂದು ಪ್ರಾದೇಶಿಕ ಪಕ್ಷವನ್ನು ಬುಡ ಸಮೇತ ಕಿತ್ತು ಹಾಕುವಂತಹ ಒಂದು ಸ್ಥಿತಿಗೆ ತಗೊಂಡು ಹೋಗಿದೆಯಾ? ನೇರವಾಗಿ ಹೇಳ್ಬಿಡಿ ಮೇಡಮ್. ನೀವು ಮಾತಾಡ್ತಾ ಇರೋದು ಇವತ್ತು ಸನ್ಮಾನ್ಯ ಶ್ರೀ ಪೂಜನೀಯ ದೇವೇಗೌಡರ ಬಗ್ಗೆ. ದೇವೇಗೌಡರು ಯಾರಿಗೂ ಯಾವತ್ತೂ ಕೂಡ ಅಧಿಕಾರದಿಂದ ಹೋದವರಲ್ಲ, ಅಧಿಕಾರ ಬಯಸಿದವರಲ್ಲ. ಸನ್ಮಾನ್ಯ ದೇವೇಗೌಡರ ವ್ಯಕ್ತಿತ್ವ, ಧೀಮಂತ ನಾಯಕತ್ವನ ಇಡೀ ದೇಶ ಹೊಗಳಿದೆ, ಇಡೀ ದೇಶ ನೋಡಿದೆ. ಇವತ್ತು ಇಡೀ ದೇಶದಲ್ಲಿ ಸನ್ಮಾನ್ಯ ದೇವೇಗೌಡರನ್ನ ಮೆಚ್ಚಿಸೋಂಥವ್ರು ಯಾರು ಹುಟ್ಟಲಿಲ್ಲ ಅಂತ ಹೇಳ್ಬೋದು. ಇವತ್ತು ಒಂದು ಗ್ರಾಮೀಣ ಪ್ರದೇಶದಿಂದ ಇವತ್ತು ರಾಜ್ಯದ ಮುಖ್ಯಮಂತ್ರಿಯಾಗಿ ದೇಶದ ಪ್ರಧಾನಮಂತ್ರಿ ಆಗಿದ್ದಾರೆ. ಇವತ್ತು ದೇಶದ ಪ್ರಧಾನಮಂತ್ರಿ ಆಗಿದ್ದಾರೆ. ಅಲ್ಲಿವರೆಗೂ ಬೆಳೆದು ಬಂದಂಥ ನಮ್ಮ ಏಕೈಕ ಧೀಮಂತ ಮಣ್ಣಿನ ಮಗ ಸನ್ಮಾನ್ಯ ಶ್ರೀ ಪೂಜನೀಯ ದೇವೇಗೌಡರ ಬಗ್ಗೆ ಮಾತಾಡ್ತಾರಲ್ಲ ಇವತ್ತು ಕಾಂಗ್ರೆಸ್ ಅವರು. ಅವ್ರು ಮಾತಾಡಬೇಕಾದ್ರೆ ಫಸ್ಟು ಏನಾದರೂ ನೈತಿಕತೆ ಇಕ್ಕಬೇಕು. ಅನಿವಾರ್ಯ ಇದ್ದಾಗ ಸನ್ಮಾನ್ಯ ದೇವೇಗೌಡರು ಮನೆ ಬಾಗಿಲಿಗೆ ಬಂದಂಥ ದಿನಗಳನ್ನು ನೋಡಿದ್ದೀವಿ. ಎಂತೆಂಥ ಅನಿವಾರ್ಯ ಎಂತೆಂಥ ಸಂದರ್ಭ ಬಂದು ಅಂದರೆ ಅವರು 1996 97ನಲ್ಲಿ ಸನ್ಮಾನ್ಯ ದೇವೇಗೌಡರು ಬಿಟ್ಟರೆ ಬೇರೆ ಯಾರು ಇರಲಿಲ್ಲ ದೇಶದಲ್ಲಿ ಪ್ರಧಾನಮಂತ್ರಿ ಮಾಡೋಂಥ ಒಂದು ವ್ಯಕ್ತಿತ್ವಕ್ಕೆ. ಅವತ್ತಿನ ವ್ಯಕ್ತಿತ್ವಕ್ಕೆ, ಅವತ್ತಿನ ಸಂದರ್ಭಕ್ಕೆ, ಅವತ್ತಿನ ವ್ಯವಸ್ಥೆಗೆ ಸನ್ಮಾನ್ಯ ದೇವೇಗೌಡರನ್ನೇ ಪ್ರಧಾನಮಂತ್ರಿ ಮಾಡಬೇಕಾಗಿ ಬಂತು. ಬೇರೆ ಯಾರು ಇರಲಿಲ್ಲ, ಕಾಂಗ್ರೆಸ್ಸರಿಗೆ ಗತಿ ಇರಲಿಲ್ಲ ಅಂತಲೇ ಹೇಳ್ಬೋದು. ಅದಾದಮೇಲೆ ಅವನ್ನ ಹೆಂಗೆಲ್ಲ ನಡೆಸ್ಕೊಂಡ್ರು ಆ ವ್ಯವಸ್ಥೆಯಲ್ಲಿ. ಕೇವಲ ಅವರು ಅಧಿಕಾರಿಗೆ ಪಟ್ಟಿರ್ದಿದ್ರೆ ಅವರು ಪರಿಪೂರ್ಣವಾಗಿ 5 ವರ್ಷ ಪ್ರಧಾನಮಂತ್ರಿ ಕೂರ್ಬೋದಾಗಿತ್ತು. ಆದರೆ ಯಾವತ್ತೂ ಅವ್ರು ಲಾಬಿ ಮಾಡಿಲ್ಲ. ಲಾಬಿ ಮಾಡೋದು ಗೊತ್ತಿಲ್ಲ. ರಾಹುಲ್ ಗಾಂಧಿ ಥರ, ಸೋನಿಯಾ ಗಾಂಧಿ ಥರ, ಪ್ರಿಯಾಂಕಾ ಗಾಂಧಿ ಥರ ಈ ಥರ ಲಾಬಿ ಮಾಡೋದು ಅವ್ರಿಗೆ ಗೊತ್ತಿಲ್ಲ. ಅಲ್ಲ, ಅವರೆಲ್ಲ ಯಾವ ಅಧಿಕಾರ ಹಿಡಿದಿದ್ದಾರೆ ಅಂತ ನೀವು ಹೇಳೋದು? ಅಲ್ಲ, ಅವ್ರ ಲಾಬಿಯಲ್ಲಿ ನಂಬರ್ 1 ಅವ್ರೀಗ ನೀವು ನೋಡ್ಬೋದು. ಇವತ್ತು ಆ ರೀತಿ ಇದ್ದಾಗ ಅಂತ ಒಂದು ಸಂದರ್ಭ ಬಂದಾಗ ಪ್ರಧಾನಮಂತ್ರಿ ಮಾಡಿದವರು ಇವರೇ, ಈ ದೇಶಕ್ಕೆ ಆ ಪ್ರಧಾನಮಂತ್ರಿ ಸ್ಥಾನದಿಂದ ಇಳಿಸ್ತವ್ರು ಇವರೇ. ಅವ್ರು ಅದೇ ಅಧಿಕಾರ ಬೇಕಂದ್ರೆ 5 ವರ್ಷ ಮಾಡ್ಬೋದಾಗಿತ್ತು, ಆದರೆ ಗೌರವಯುತವಾಗಿ ಬಿಟ್ಕೊಟ್ರು. ಆ ರೀತಿ ನೋಡೋಕೆ ಬಂದಾಗ 2018 ವಿಚಾರ ನೀವು ತಗೊಳ್ಳಿ. ಎಲ್ಲೂ ಕೂಡ ಕುಮಾರಸ್ವಾಮಿ ಅವರಾಗಲಿ, ಸನ್ಮಾನ್ಯ ದೇವೇಗೌಡರಾಗಲಿ ಎಲ್ಲೂ ಕಾಂಗ್ರೆಸ್ನ ಕರೆದಿಲ್ಲ. ತಾನಾಗೇ ಬಂದರು, ಜಾತ್ಯತೀತ ಪಕ್ಷ ನಮ್ಮದು, ನೀವು BJP ಸಪೋರ್ಟ್ ಮಾಡಬೇಡಿ, ನಮಗೆ ಸಪೋರ್ಟ್ ಮಾಡಿ, ಪೂರ್ಣಾವಧಿ ಕುಮಾರಣ್ಣ 5 ವರ್ಷ ಅವರು CM ಆಗಿರಬೇಕು, ನಮ್ದು ಏನೇ ಪೋರ್ಟ್ಫೋಲಿಯೋ ಡಿಮ್ಯಾಂಡ್ ಇಲ್ಲ, ಯಾವುದೇ ಸಚಿವ ಸ್ಥಾನ ಡಿಮ್ಯಾಂಡ್ ಇಲ್ಲ, ನಿಗಮ ಮಂಡಳಿ ನಾವು ಯಾವುದೂ ಕೇಳಲ್ಲ, ಸನ್ಮಾನ್ಯ ಕುಮಾರಸ್ವಾಮಿ 5 ವರ್ಷ CM ಆಗಿರಲಿ ಅಂತ ಕೇಳ್ಕೊಂಡ್ರು. ಅದನ್ನು ನಮ್ಮಂಥ ಜಾತ್ಯತೀತ ಪಕ್ಷಕ್ಕೆ ಒಲವಿತ್ತು. ಕಾಂಗ್ರೆಸ್ ಅವ್ರು ಮಾಡಬೇಕು, ಜಾತ್ಯತೀತ ಪಕ್ಷ ಎಲ್ಲನೂ ಒಂದು ಶಾಂತಿಯ ತೋಟ ತಗೊಂಡೋಗ್ಬೇಕು ಅನ್ನೋ ಒಂದು ಉದ್ದೇಶದಿಂದ ನಾವು ಕೈ ಜೋಡಿಸಿದ್ವಿ. ಆದರೆ ಇವರು ಗೋಮುಖ ವ್ಯಾಘ್ರಗಳು ನಡ್ಕೊಂಬಿಟ್ರು 2018ರಲ್ಲಿ. ಮುಖವಾಡಗಳು ಹೆಂಗೆ ಕಾಂಗ್ರೆಸ್ ಅವರು ಹೆಂಗೆ ಅಂತ ಕೇಳ್ಬೋದು. ಇಲ್ಲಿ ಸನ್ಮಾನ್ಯ ಕುಮಾರಸ್ವಾಮಿ ಅವರು ಮೈತ್ರಿ ಸರ್ಕಾರದವ್ರು ನಡೆದಂತೆ ನೋಡಿದ್ರು. ಹೆಂಗೆ ನೋಡಿದ್ರು? ಮೈತ್ರಿ ಸರ್ಕಾರದಲ್ಲಿ ರೈತರ ಸಾಲ ಮನ್ನಾ ಮಾಡಿತ್ತು, ಹೆಗ್ಗಳಿಕೆ ಇವ್ರು ಬಂತು. ಮೈತ್ರಿ ಸರ್ಕಾರ ಇಟ್ಕೊಂಡು ರೈತರ ಸಾಲ ಮನ್ನಾ ಮಾಡಿದ ಕೀರ್ತಿ ಕುಮಾರಸ್ವಾಮಿ ಬಂತು. ಜನದರ್ಶನ ಮಾಡಿದ ಕೀರ್ತಿ ಕುಮಾರಸ್ವಾಮಿ ಬಂತು. ಜನತಾ ದರ್ಶನ ಮಾಡಿದ ಕೀರ್ತಿ ಕುಮಾರಸ್ವಾಮಿ ಬಂತು. ಗ್ರಾಮ ವಾಸ್ತವ್ಯ ಮಾಡಿದ ಕೀರ್ತಿ ಕುಮಾರಸ್ವಾಮಿ ಬಂತು. ಬೀದಿ ವ್ಯಾಪಾರಿಗೆ 10,000 ಕೊಟ್ಟಿದ್ದು ಕೀರ್ತಿ ಕುಮಾರಸ್ವಾಮಿ ಬಂತು. ಗಿರ್ವಿ ಅಂಗಡಿಯಲ್ಲಿ ಗಿರ್ವಿ ಇಟ್ಟಿದ್ದ ದುಡ್ಡು ಅದನ್ನ ಮನ್ನಾ ಮಾಡಿದ ಕೀರ್ತಿ ಕುಮಾರಸ್ವಾಮಿ ಬಂತು. ಅದಾದ್ಮೇಲೆ ಸದನದಲ್ಲಿ ಜೋಡಿ ಎತ್ತುಗಳಾಗಿ ಕಾಣಿಸ್ಕೊಂಡ್ರು. ಯಾರ್ಯಾರು ಕಾಣಿಸ್ಕೊಂಡ್ರು? DK ಶಿವಕುಮಾರ್ ಅವರು ಕುಮಾರಸ್ವಾಮಿ ಅವ್ರು ಕಾಣಿಸ್ಕೊಂಡ್ರು. ಸದನದಲ್ಲಿ ನಿಂತ್ಕೊಂಡ್ರು, ರಾಜ್ಯದ ಜನಕ್ಕೊಂದು ವಚನ ಕೊಟ್ಟರು. ನಾವು ಜೋಡಿ ಎತ್ತುಗಳಾಗಿ ನಾವು ಸಮಗ್ರ ಕರ್ನಾಟಕ ಅಭಿವೃದ್ಧಿ ಮಾಡಕ್ಕೆ ನಾವು ಕಂಕಣ ತೊಟ್ಟು ನಿಂತೀವಿ ಅಂತ ಇಬ್ಬರು ಕೈ ಜೋಡಿಸಿದ್ರು. ಆಗ ಕಂಡಂತ ಸನ್ಮಾನ್ಯ ಮುಖ್ಯಮಂತ್ರಿ ಈಗ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಇವರಿಬ್ರು ಗೌಡ್ರು ಜೋಡಿ ಎತ್ಕೊಳ್ಬಿಟ್ರೆ ಸಮಗ್ರ ಕರ್ನಾಟಕ ಅಭಿವೃದ್ಧಿ ಮಾಡಿದ್ರೆ ನನ್ನ ಯಾರು ಗುರುತಿಸ್ತಾರೆ? ಹಿಂದೂ ನಾಯಕನ ಯಾರು ಕಡೆಗಣೆ ಮಾಡ್ತಾವ್ರ ಅಂತೇಳಿ ಅಲ್ಲೇ ಶಾಂತಿವನ ತೋಟಕ್ಕೆ ಹೋದ್ರು. 1 ತಿಂಗಳು ಶಾಂತಿವನ ತೋಟದಲ್ಲಿ ಕುತ್ಕೊಂಡು ಕ್ಲೀನಾಗಿ ಪ್ರೀ ಪ್ಲಾನ್ ಮಾಡಿದ್ರು. ಶಾಂತಿವನದಲ್ಲಿ ಕುತ್ಕೊಂಡು ಹೆಂಗೆ ಯಾರನ್ನ ಇಲ್ಲಲ್ಲಿ ಕಟ್ಟಾಕ್ಬೇಕು, ಯಾರನ್ನ ಪಕ್ಷದಿಂದ ತೆಗಿಬೇಕು, ಹೆಂಗೆ ಆಪರೇಷನ್ ಕಮಲ ಮಾಡ್ಬೇಕು ಅಂತ ಮಾಡಿದ್ರು. ಅದೇ ರೀತಿ ಇವ್ರು ಬಂದು 14 ಜನನ ಹಾಡು ಹೋಗ್ಲಲ್ಲೇ ಆಪರೇಷನ್ ಕಮಲ ಮಾಡಿ ಮೈತ್ರಿ ಸರ್ಕಾರ ಇದ್ದಂಥ ಒಂದು ಒಳ್ಳೆ ರೀತಿ ನಡೀತಾ ಸರ್ಕಾರನ ಬೀಳ್ಸಿದ್ದೇ ಕಾಂಗ್ರೆಸ್ ಪಕ್ಷದವರು.
DMK ಜೊತೆ 30 ವರ್ಷ 40 ವರ್ಷ ಸಹಕಾರ ಕೊಟ್ಟರು, ಮೈತ್ರಿ ಮಾಡಿಕೊಂಡು ಪ್ರತಿ ಕ್ಷಣ DMK ಜೊತೆ ಕೈ ಜೋಡಿಸೋದು. ರೈಟ್. ನೀವೇ ನೋಡಿರ್ಬೋದು, 5 ಜನ MLA ಗೆದ್ದಿದ ತಕ್ಷಣ ಏನು ಹೇಳ್ದೆ ಕೇಳ್ದೆ ಅವ್ರು ಕೂಡ ಒಂದು ಮಾತು ಕೂಡ ಹೇಳ್ದೆ DMKಗೆ ಸೀದಾ ವಿಜಯ್ ಜೊತೆ ಹೋಗಿ ಸೇರ್ಕೊಂಡು ಕೈ ಜೋಡಿಸಿದ್ರು. ಇವತ್ತು ವಿಜಯ್ ಕೂಡ ಅವ್ರನ್ನ ತಿರಸ್ಕಾರ ಮಾಡ್ತಾರೆ, ನಿಮ್ಮ ಸಹವಾಸ ಬೇಡ ಅನ್ನೋ ಪರಿಸ್ಥಿತಿ ಬಂದಿದ್ದಾರೆ. ಇವತ್ತು ಸನ್ಮಾನ್ಯ ದೇವೇಗೌಡರನ್ನ BJP-ಅವ್ರಿಗೆ ಇವತ್ತು ಯಾಕೆ ಕೊಡ್ಲಿಲ್ಲ, ಅವಾಗ ಅವಮಾನ ಮಾಡಿದ್ರು, ಅಗೌರವ ಮಾಡಿದ್ರು ಅಂತ ಕೇಳಬೇಕಾದ್ರೆ ಮೊದಲು ನೈತಿಕತೆ ಇಕ್ಕಬೇಕು. ಸನ್ಮಾನ್ಯ ದೇವೇಗೌಡರು, ಪೂಜನೀಯ ದೇವೇಗೌಡರು BJP-ಗೆ ಏನಾದ್ರು ಅಪ್ಲಿಕೇಶನ್ ಹಾಕಿದ್ರಾ? ರೈಟ್, ಅಲ್ಲಿಗೆ ಬರ್ತೀನಿ ನಾನು. ಅದು ನಂಗೆ ಇನ್ಫಾರ್ಮೇಷನ್ ಬೇಕು. ಯಾಕೆಂದರೆ ನಿಮ್ಮ ಮತ್ತು BJP ಜೊತೆಗಿನ ಸಂಬಂಧ ಹೆಂಗಿದೆ, ನೀವು ಅಪ್ಲಿಕೇಶನ್ ಹಾಕಿದ್ರಾ, ಚರ್ಚೆ ಆಗಿತ್ತಾ ಇಲ್ವಾ, ಅದೆಲ್ಲ ನಾನು ಡೀಟೇಲಾಗಿ ಮಾತಾಡ್ತೀನಿ. ಕೃಷ್ಣ ಅವ್ರು ಹೇಳಬೇಕು, ದೇವೇಗೌಡರು ಅನ್ನೋದೇ ಇವತ್ತಿನ ನಮ್ಮ ಚರ್ಚಾ ವಿಷಯ ಆಗಿರೋದ್ರಿಂದಾಗಿ ಈಗ ಅವ್ರಿಗೆ ಟಿಕೆಟ್ ಕೊಡಬೇಕಾ ಬೇಡವಾ ಅನ್ನೋದು, ಟಿಕೆಟ್ ಕೊಟ್ಟಾಗ ಯಾರ್ಯಾರು ಏನೇನು ರಿಯಾಕ್ಟ್ ಮಾಡಬೇಕು ಆಗಿರೋದು ಅದು ಅವ್ರ ಪಕ್ಷದ ವಿಚಾರಗಳು. ಆದರೆ ರಾಜ್ಯಸಭೆ ಅಂದಾಗ ನಾವು ಚಿಂತಕರ ಚಾವಡಿ ಅಂತ ಕರಿತೀವಿ. ದೊಡ್ಡ ದೊಡ್ಡ ಡಿಸಿಷನ್ಗಳು, ದೊಡ್ಡ ದೊಡ್ಡ ವಿಚಾರಗಳು, ದೇಶದ ವಿಚಾರಗಳಲ್ಲಿ ಚರ್ಚೆ ಆಗುವಂಥದ್ದು. ದೇವೇಗೌಡರಿಗೆ ಟಿಕೆಟ್ ಕೊಡಬೇಕಿತ್ತ, ಈಗ ತಗೊಂಡಿರೋ ನಿರ್ಧಾರ ಸರಿಯಾಗಿದೆಯಾ? ನಿಮ್ಮ ವಿಶ್ಲೇಷಣೆ ಏನು? ನಾನು ಕೇಳಿದ್ರೆ ಈಗಾಗಲೇ 6 ವರ್ಷ ಸನ್ಮಾನ್ಯ ದೇವೇಗೌಡರು ರಾಜ್ಯಸಭೆಯಲ್ಲಿ ಮೆಂಬರ್ ಆಗಿದೆ. ಪ್ರೀ ಕೋವಿಡಿಂದ ಅಥವಾ ಕೋವಿಡ್ ಟೈಮಿಂದ ಹಿಡಿದು ಈವರೆಗೂ ಆಗಿದ್ದಾರೆ. ಅವರು ಪ್ರಧಾನಮಂತ್ರಿ ಆಗಿದ್ದವರು, ರಾಜ್ಯಸಭಾ ಮೆಂಬರ್ ಆಗಿದ್ದವರು, ಲೋಕಸಭೆಯಲ್ಲಿ ಹಲವಾರು ಬಾರಿ ಗೆದ್ದವರು, ಕರ್ನಾಟಕದಲ್ಲಿ ಚೀಫ್ ಮಿನಿಸ್ಟರ್ ಆಗಿದ್ದವರು. ನಾನು ಕೇಳಿದ್ರೆ ಇಲ್ಲಿಗೆ ಇಷ್ಟು ಸಾಕು ಅಂತ ಅನಿಸುತ್ತೆ. ಬಟ್ ಆದರೆ ಇಲ್ಲಿಂದ ಇನ್ನೊಂದು ವರ್ಷ ಅವರಿಗೆ ಇದಕ್ಕಿಂತ ಏನೋ ಒಂದು ಉನ್ನತ ಹುದ್ದೆ ಸಿಗ್ಬೋದು ಅಂತ ನನ್ನ ವಿಶ್ಲೇಷಣೆ. ನಿಮ್ಮ ಭವಿಷ್ಯ ಅಂದರೆ 27ರಲ್ಲಿ ಅಧ್ಯಕ್ಷರಾದ ರಾಷ್ಟ್ರಪತಿ ಮುರ್ಮು ಅವ್ರದ್ದು ಟರ್ಮ್ ಎಂಡ್ ಆಗುತ್ತೆ. ಕೊಟ್ಬಿಟ್ರೆ ಏನು ಮಾಡ್ತೀರಿ? ಸುಮ್ಮನೆ ಹೇಳ್ತಾ ಇದ್ದೀನಿ, ಆಗುತ್ತೆ ಅಂತ ಹೇಳ್ತಾ ಇಲ್ಲ. ಅದೇ ಥರ 27ರಲ್ಲೇ ಆಗಸ್ಟಲ್ಲಿ ವೈಸ್ ಪ್ರೆಸಿಡೆಂಟ್ ಹುದ್ದೆ ಕೂಡ ಖಾಲಿ ಆಗ್ತದೆ. ಅದೆರಡರೂ ಯಾಕೆ ಆಗಬಾರ್ದು? ಕ್ಯಾಂಡಿಡೇಟು ಒಂದು 6 ತಿಂಗಳು ರೆಸ್ಟ್ ತಗೊಳ್ಳಿ, ಇದು ಇರ್ಬೋದಲ್ವಾ? ಇದು ನನ್ನ ವಿಶ್ಲೇಷಣೆ. ಕುಮಾರಸ್ವಾಮಿ ಅವರು ಮಾತಾಡ್ತಾ ಇದ್ದಾರೆ, ನಾವೇನು ಅಪ್ಲಿಕೇಶನ್ ಹಾಕಿರಲಿಲ್ಲ, ಇವ್ರಿಗೆ ಯಾಕೆ ಈ ನೋವು, ಇವ್ರಿಗೆ ಯಾಕೆ ಈ ಅನುಕಂಪ, ಕಾಂಗ್ರೆಸ್ ಅವ್ರಿಗೆ ಅವರೇ ಬೆಳೆಸಿದವರು, ಅದು ಇದೆಲ್ಲ ಹೇಳ್ತಾ ಇದ್ದಾರೆ. ಅಷ್ಟು ಕಾನ್ಫಿಡೆಂಟ್ ಈ ಥರ ಮಾತಾಡಬೇಕು ಅನ್ನೋದಾದರೆ ಕುಮಾರಸ್ವಾಮಿ ಅವರು ಏನೋ ಇದೆ ಅಂತ ನಾನು ಹೇಳ್ತಾ ಇದ್ದೆ. ಅದೇ ನನ್ನ ವಿಶ್ಲೇಷಣೆ. ಓಪನಿಂಗ್ ಸ್ಟೇಟ್ಮೆಂಟಲ್ಲಿ ಹೇಳ್ತಾ ಇದ್ದೀನಿ, ಆಮೇಲೆ ಬೇಕಾದ್ರೆ ಅದಕ್ಕೆ ಕಾರಣಾಂತರಗಳು ಹೇಳ್ತೀನಿ. 2 ದಿನದಲ್ಲಿ ದೇವೇಗೌಡರೇ ಬಂದ್ಬಿಟ್ಟು ಇದು ನನಗೆ ಬೇಡಪ್ಪ, ಸದ್ಯಕ್ಕೆ ನಾನು ಬೇರೆಯವ್ರು ಬಿಟ್ಕೊಟ್ಟಿದ್ದೀನಿ ಅಂತ ಹೇಳ್ಬಿಟ್ರೆ ಏನು ಮಾಡ್ತಾರೆ ಇವರು ಕಾಂಗ್ರೆಸ್ ಅವರು ಅಲ್ವಾ? ನನಗೆ ಬೇಕಾಗಿರಲಿಲ್ಲ, ನನ್ನನ್ನು ಕೇಳಿದ್ರು, ನಾನು ಬೇಡ ಅಂತ ಹೇಳಿದೆ ಅಂತ ಹೇಳಿ ಅವರೇ ಅಕಸ್ಮಾತ್ ಇದು ಮಾಡಿಬಿಟ್ರೆ ಈ ಪಾರ್ಟಿಗಳೆಲ್ಲ ಇಷ್ಟೆಲ್ಲ ಹೊಡೆದ್ರೆ ಏನು ಪ್ರಯೋಜನ? ಅವ್ರಿಗೆ ಬೇಡದೇ ಇರೋದನ್ನ ಇವ್ರು ಯಾಕೆ ಕೊಡ್ತಾರೆ? ಇದು ನಾನು BJP ಅವರು ಅವರಿಗೆ ದಕ್ಕಬೇಕಾದಂಥ ಹೈಯರ್ ಪೊಸಿಷನ್ಸ್. ಒಂದು ಕಾಲದಲ್ಲಿ SM ಕೃಷ್ಣ ಅವರು ಕಾಂಗ್ರೆಸ್ಸಲ್ಲಿದ್ದ ಗವರ್ನರ್ ಆದರು, ಕನ್ನಡಿಗರೊಬ್ಬರು ಉಪರಾಷ್ಟ್ರಪತಿ ಆಗೋ ಚಾನ್ಸಸ್ಸು ಇದೆ ಅಂತೆಲ್ಲ ಬಂದಿತ್ತು. ಅದೇ ತರಹ ಇದು ಕೂಗುಗಳು ಈಗ ಬರ್ತಾ ಇದೆ. ಇನ್ನು 1 ವರ್ಷ ಆ ಥರ ಲೆಸ್ ದೆನ್ 1 ಇಯರ್ ಇದೆ ಆ್ಯಕ್ಚುಲಾಗೆ. 1 ಇಯರಲ್ಲಿ ರಾಷ್ಟ್ರಪತಿ ಖಾಲಿ ಜಾಗ ಆಗ್ತದೆ. ರಾಷ್ಟ್ರಪತಿ ಇಲ್ಲ ಅಂದ್ರೆ ಉಪರಾಷ್ಟ್ರಪತಿ ಅಂತೂ ಆಗ್ಬೋದು. ಅದು ಈಗಿರೋ ರಾಜ್ಯಸಭಾ ಮೆಂಬರ್ಗಿಂತ ಮೇಲಿರೋ ಹುದ್ದೆ ಅಂತ. ಆ ಕಾರಣದಿಂದ ರಮೇಶ್ ಅವ್ರು ಕೊಟ್ಟಂಥ ಸ್ಟೇಟ್ಮೆಂಟಿಗೆ ನಾನು ಬರ್ತೀನಿ. ಚೆನ್ನಾಗಿ ವಿಶ್ಲೇಷಣೆ ಮಾಡಿದ್ರು ಅವರು. ಸೋಕಾಲ್ಡ್ ನ್ಯಾಷನಲ್ ಪಾರ್ಟೀಸು ಪ್ರಾದೇಶಿಕ ಪಕ್ಷವನ್ನು ಹೆಂಗೆ ಆಪೋಷಣ ತಗೋತವೆ ಅಂತ ಅವ್ರು ಹೇಳ್ತಾ ಇದ್ರು. ಆಕ್ಸೆಪ್ಟ್ ಮಾಡ್ಬೋದಾ? ಅಲ್ಲ, ಅವ್ರದ್ದು ಈಗ ನ್ಯಾಷನಲ್ ಪಾರ್ಟಿ ಅಲ್ವಾ? ಅಲ್ಲಲ್ಲ ಸರ್, ಅಲ್ಲ ಎಷ್ಟು ಕೇಳ್ತೇನೆ. ಅವರು ನಿಮ್ದು BJP ಮತ್ತು ಅಲ್ಲ ಆಮ್ ಆದ್ಮಿ ಪಾರ್ಟಿ ಪ್ರಾಚೀನ ರಾಷ್ಟ್ರೀಯ ಪಕ್ಷಗಳು. ನಾವು ಈಗ ಹೊಸದಾಗಿ ಥರ್ಡ್ ಫ್ರಂಟ್ ತರನೇ ಆಗ್ತಾ ಇದೆ. ಆಕ್ಚುಲಿ ವಿ ಆರ್ ನಾಟ್ ಓಲ್ಡೆಸ್ಟ್ ನ್ಯಾಷನಲ್ ಪಾರ್ಟಿ. ಅಲ್ಲ, ಈಗ ನ್ಯಾಷನಲ್ ಪಾರ್ಟಿ ಆಮ್ ಆದ್ಮಿ ಪಾರ್ಟಿ ಅಂತ ಕೇಳ್ತಾ ಇದ್ದೀನಿ. ನಾನು 2 ರಾಷ್ಟ್ರೀಯ ಪಕ್ಷಗಳು ಅಂತ ಹೇಳಿದೆ. ನಮ್ಮ ರಾಷ್ಟ್ರೀಯ ಪಕ್ಷ ಅಂತ ನಾನು ಹೇಳಿಲ್ಲ. 2 ರಾಷ್ಟ್ರೀಯ ಪಕ್ಷಗಳು, ಪುರಾತನ ರಾಷ್ಟ್ರೀಯ ಪಕ್ಷಗಳು ಅಂತ ಹೇಳ್ಬೋದು. ಇತಿಹಾಸ 75 ವರ್ಷ ಪುರಾತನ ಪಕ್ಷಗಳು ಅಂತ ಹೇಳ್ಬೋದು. ಕಾಂಗ್ರೆಸ್ ಮತ್ತೆ BJP ಎರಡೂ. ನನಗೆ ಇಲ್ಲಿ ಅನ್ಯಾಯ ಆಗಿರುವಂಥದ್ದು ಏನು ಕಾಣಿಸ್ತಾ ಇಲ್ಲ. ಆನೆಸ್ಟ್ಲಿ ಅನ್ಯಾಯ ಅಂತ ಏನಿಲ್ಲ. ರಾಜ್ಯಸಭೆಗೆ ಲಾಸ್ಟ್ ಟೈಮ್ ಸಪೋರ್ಟ್ ಮಾಡಿ BJP ಅವರು ಎಲ್ಲ ಸಪೋರ್ಟ್ ಮಾಡಿ ಸೇರಿಸಿರೋದು. ಈಗ ಅನ್ಯಾಯ ಏನು ಓವರ್ ನೈಟ್ ಏನು ಆಗ್ಬಿಡ್ಲಿಲ್ಲ. ನನಗೆ ಹೇಳಿದ್ರೆ ಅವ್ರ ಹತ್ರ ಹೋಗಿ ಮಾತಾಡಿ ಅವ್ರಿಗೆ ಏನಿದೆ ಅಂತ ಕೇಳಿ ಅವ್ರ ಆಸೆಗಳ ಕೇಳಿ ನೀವು ಇದು ಮಾಡೋ ಚಾನ್ಸಸ್ ಇದೆ, ನೀವು ಅದಕ್ಕೆ ಓಕೆ. ಇವರು ಪ್ರಶ್ನೆ ಅರ್ಥ ಮಾಡ್ಕೊಂಡಿಲ್ಲ. 15-20 ವರ್ಷದಿಂದ ಇದು ಯಾವುದೋ ಪ್ರಾದೇಶಿಕ ಪಕ್ಷಗಳು ಹಾಳಾಗ್ತಾನೆ ಬರ್ತಾ ಇದೆ. ಇವ್ರು ಅರ್ಥ ಮಾಡ್ಕೊಂಡಿಲ್ಲ. ನೀವು ಡೆಲ್ಲಿ TMC ಹಾಳಾಗೋಗಿದೆ. ನಾನು ಏನು ಹೇಳ್ತಾ ಇದ್ದೀನಿ ಅಂದ್ರೆ ನಿಮ್ದು ನ್ಯಾಷನಲ್ ಪಾರ್ಟಿ, ನ್ಯಾಷನಲ್ ಪಾರ್ಟೀಸ್
ಟೂ ನ್ಯಾಷನಲ್ ಪಾರ್ಟೀಸ್ ಅಂದ್ರೆ ನಮ್ಮ ನ್ಯಾಷನಲ್ ಪಾರ್ಟಿ ಬಿಟ್ಟು ನಾನು ಹೇಳಿ ನೋಡಿ ಆ ಥರ ಆದ್ರೆ ರಿಯಾಲಿಟಿ ಹೌದು. ನೀವು ನ್ಯಾಷನಲ್ ಪಾರ್ಟಿ ಸರ್ ನಾವು ದಕ್ಷಿಣ ಭಾರತ ಇಲ್ಲ ಅಥವಾ ಕಮ್ಮಿ ಇದೆ ದಕ್ಷಿಣ ಭಾರತದಲ್ಲಿ. ಸ್ಟೇಟಸ್ ಏನಾದ್ರು ಕಳ್ಕೊಂಡಿದಾರ ಈ ಇತ್ತೀಚಿನ ಎಲೆಕ್ಷನ್ಸ್? ಅವರು ಕ್ಲಾರಿಟಿ ತಗೊಂಡ್ರು ನ್ಯಾಷನಲ್ ಪಾರ್ಟೀಸ್ ಅಂದಾಗ ಇಸ್ ಇಟ್ ಎಪಿನೂ ಅದ್ರಲ್ಲಿ ಬಂದ್ಬಿಡುತ್ತೆ ಕಾಂಗ್ರೆಸ್ ಅಂಡ್ ಬಿಜೆಪಿ. ಆಮ್ ಆದ್ಮಿ ಪಾರ್ಟಿ ಇವಾಗ ನ್ಯಾಷನಲ್ ಪಾರ್ಟಿ ಕೊಡೋ ನೀವು ಸರ್ ಅಬ್ಸಲ್ಯೂಟ್ಲಿ. ಇವಾಗ ನಾವು ನ್ಯಾಷನಲ್ ಪಾರ್ಟಿ ಇದೀವಿ, ನಾನು ಅದಕ್ಕೆ ಟೂ ನ್ಯಾಷನಲ್ ಪಾರ್ಟಿ ನಮ್ಮ ಪಕ್ಷ ಬಿಟ್ಟು ನಮ್ಮ ಪಕ್ಷ ಯಾವತ್ತೂ ನಮ್ಮ ಜೊತೆ ಬಂದವ್ರನ್ನ ಯಾರನ್ನೂ ತಿನ್ಕೊಂಡಿಲ್ಲ ನಾವು. ಯಾವುದೇ ಪಕ್ಷ ಯಾರು ನಮ್ಮ ಜೊತೆ ಬಂದ ಕಾಂಗ್ರೆಸ್ಸೇ ನಮ್ಮನ್ನ ತಿಂದಿದೆ ಹೊರತು ನಮ್ಗೆ ಈ ಬ್ಯಾಕ್ ಫುಟ್ ತಗೊಂಡಿದೆ ಹೊರತು ನಾವು ಕಾಂಗ್ರೆಸ್ನ ಬ್ಯಾಕ್ ಫುಟ್ ತಗೊಂಡಿಲ್ಲ. ಬೇಕಾದ್ರೆ ನೀವು ಎಕ್ಸಾಂಪಲ್ ತಗೋಬಹುದು, ಹರಿಯಾಣದಲ್ಲಿ ತಗೋಬಹುದು, ಪಂಜಾಬ್ ತಗೋಬಹುದು, ಇನ್ಕ್ಲೂಡಿಂಗ್ ಈಗ ಎಕ್ಸಿಸ್ಟಿಂಗ್ ಡೆಲ್ಲಿನಲ್ಲೂ ತಗೋಬಹುದು. ನಾವು ಸಾಧ್ಯವಾದಷ್ಟು ಕಾಂಗ್ರೆಸ್ ಸಪೋರ್ಟ್ ಮಾಡಿದೆ ಹೊರತು ಕಾಂಗ್ರೆಸ್ ನಮಗೆ ಸಪೋರ್ಟ್ ಮಾಡೋದು ಬಹಳ ಕಡಿಮೆ. ಎಲ್ಲೆಲ್ಲಿ ಚುನಾವಣೆಗಳು ನಡೀತೆ ಅಲ್ಲೆಲ್ಲ ನಮ್ಮ ಕ್ಯಾಂಡಿಡೇಟ್ಗೆ ಬಂದು ಕ್ಯಾನ್ವಾಸ್ ಮಾಡಿಲ್ಲ. ಪ್ರಿಯಾಂಕಾ ಗಾಂಧಿ ಅವರಾಗಿರ್ಬೋದು, ರಾಹುಲ್ ಗಾಂಧಿ ಅವರಾಗಿರ್ಬೋದು. ನಮ್ಮ ನಾಯಕರು ಹೋಗ್ಬಿಟ್ಟು ಕಾಂಗ್ರೆಸ್ ಅವ್ರಿಗೆ ಜಾಸ್ತಿ ಅತಿ ಹೆಚ್ಚು ಕ್ಯಾನ್ವಾಸ್ ಮಾಡಿರೋದು ಎಕ್ಸಾಂಪಲ್ ನಾನು ಲೈವ್ ಎಕ್ಸಾಂಪಲ್ ಕೊಡ್ತಿರ್ಬೇಕು. ಹಾಗಾಗಿ ನಾವು ಪ್ರಾದೇಶಿಕ ಪಕ್ಷಗಳಿಗೆ ಏನು ಅನ್ಯಾಯ ಆಗೋಗಿದೆ ಅಂತ ನಾನು ಹೇಳಕ್ಕೆ ಎಲ್ಲಿ ಸರ್ ಆಗಿದೆ. ದಕ್ಷಿಣ ಉದ್ಧವ್ ಠಾಕ್ರೆ, ನಿತೀಶ್ ಅವರು ಅವರೆಲ್ಲ ಎಲ್ಲಿ ಕಾಣಿಸ್ತಾ ಇದ್ದಾರೆ? ಅಲ್ಲ, ನಾನು ಈ ಕರ್ನಾಟಕ ವಿಚಾರ, ಇದು ದೇವೇಗೌಡರ ವಿಚಾರ ಆಗಿದೆ. 18ಕ್ಕೆ ಬಂದಿದೆ, ಇನ್ನು ಬರೋ ದಿನಗಳಲ್ಲಿ 5ಕ್ಕೆ ಬರ್ಬಹುದು. ಬಿಕಾಸ್ ಆಫ್ ಕಾಂಗ್ರೆಸ್ ಬಿಜೆಪಿ ಇಂದಾನೆ ಇವತ್ತು ಪ್ರಾದೇಶಿಕ ಪಕ್ಷ ಹಾಳಾಗೋಗ್ತಾ ಇರೋದು. ಮಾತಾಡ್ತಾವ್ರೆ ಇಡೀ ದೇಶದಲ್ಲಿ. ನಾಗೇಂದ್ರ ಅವರೇ ಅಲ್ಲ, ಜೆಡಿಎಸ್ ಇತಿಹಾಸ ಇವತ್ತಿಂದಲ್ಲ. ಈಗ ಎಪಿ ಅಂದಾಗ ಇಟ್ ಈಸ್ ಲೈಕ್ ಅ ಮಗು, ಇನ್ನು ಬೆಳೀತಾ ಇರೋ ಮಗು. ಹಂತವಾಗಿ ಬರ್ಬೋದು ಅವರು ಮುಂದಿನ ದಿವಸಗಳಲ್ಲಿ, ಗೊತ್ತಿಲ್ಲ. ಬಟ್ ದೇವೇಗೌಡರ ಇತಿಹಾಸ ಎಂಥದ್ದು, ಜನತಾದಳ ಇತಿಹಾಸ ಎಂಥದ್ದು. ನೀವು ತಳಮಟ್ಟದಿಂದ ದೇವೇಗೌಡರು ಈ ಪಕ್ಷವನ್ನು ಯಾವ ಮಟ್ಟಕ್ಕೆ ತಗೊಂಡು ಹೋಗಿದ್ದಾರೆ, ಯಾವುದೋ ಒಂದು ಸಣ್ಣ ಪುಟ್ಟ ಡಿಸಿಷನ್ನಿಂದ ಪ್ರಾದೇಶಿಕ ಧ್ವನಿಯ ಅಡಗು ಹೋಗಬಾರ್ದು ಅನ್ನೋ ಆತಂಕದಲ್ಲಿ ಕನ್ನಡಿಗರಾಗ ಅವ್ರು ಮಾತಾಡಿದ್ದು. ರಮೇಶ್ ಅವರು ನಾಗರಾಜ್ ಅವರು ಇದಾರಲ್ಲ, ನಾಗರಾಜ್ ಅವರು ಕನ್ನಡಿಗರ ತಾನೆ. ಈಗ ಈ ವಿಚಾರ ನೋಡ್ತಾ ಇದ್ರೆ ಸನ್ಮಾನ್ಯ ದೇವೇಗೌಡರು ಏನಾದ್ರು ಕರ್ಕೊಂಡು ಹೋಗಿ ಇವತ್ತೇ ನಾವು ಕಾಂಗ್ರೆಸ್ ನಾವು ಮಾಡಿದ್ವಿ ರಾಜ್ಯಸಭೆ ಮೆಂಬರ್ ಅಂತ ಹೇಳ್ಕೊಂತ ಇದ್ದಾರೆ. ಅವತ್ತಿನ ಪರಿಸ್ಥಿತಿಯಲ್ಲಿ ಬಿಜೆಪಿಯಿಂದ ಕ್ಯಾಂಡಿಡೇಟ್ ಹಾಕಿರ್ಲಿಲ್ಲ. ಸನ್ಮಾನ್ಯ ಯಡಿಯೂರಪ್ಪನವ್ರು ಫೋನ್ ಮಾಡಿ ಖುದ್ದ ಕುಮಾರಸ್ವಾಮಿ ಅವ್ರಿಗೆ ಹೇಳ್ತಾರೆ, ನಾವು ಬಿಜೆಪಿಯಿಂದ ರಾಜ್ಯಸಭೆಗೆ ಯಾರು ನಾವು ಕ್ಯಾಂಡಿಡೇಟ್ ಆಗ್ತಾ ಇಲ್ಲ, ಸನ್ಮಾನ್ಯ ದೇವೇಗೌಡರು ತುಮಕೂರಿಂದ ಸೋತಿದ್ದಾರೆ, ಅವ್ರನ್ನೆಲ್ಲ ಕೇಳಿ ನಾವೆಲ್ಲ ಸಹಕಾರ ಮಾಡ್ತೀವಿ ಅಂದ್ರು. ಅದನ್ನ ತಗೊಂಬಂದು ನಾವು ಅದನ್ನ ನಾಮಕರಣ ಮಾಡ್ಕೊಳ್ತಾರೆ ಕಾಂಗ್ರೆಸ್ ಅವರು. ನಾವ್ ಮಾಡ್ಬಿಟ್ರಿ ರಾಜ್ಯಸಭೆ ಮೆಂಬರು, ನಾವ್ ಮಾಡ್ಬಿಟ್ರಿ ರಾಜ್ಯಸಭೆ ಮೆಂಬರ್ ಅಂತಾರೆ. ಒಂದ್ ನಿಮಿಷ ಸನ್ಮಾನ್ಯ ದೇವೇಗೌಡರು ಬರೀ ರಾಜ್ಯಸಭಾ ಮೆಂಬರ್ ಅಂತ ನೋಡ್ತಾ ಇದ್ದಾರೆ. ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ರು, ದೇಶದ ಪ್ರಧಾನಮಂತ್ರಿ ಆಗಿದ್ರು, 8 ಸಾರಿ ಎಂ ಎಲ್ ಎ ಆಗಿದ್ರು, 6 ಸಾರಿ ಲೋಕಸಭಾ MP ಆಗಿದ್ರು. ಆಯ್ತಾ? ಈ ರೀತಿ ಅಧಿಕಾರದಲ್ಲಿ ನಿರಂತರವಾಗಿರೋದು ಯಾರನ್ನ ಇದ್ರೆ ನಮ್ಮ ದೇಶದಲ್ಲಿ ಸನ್ಮಾನ್ಯ ದೇವೇಗೌಡರು, ಪೂಜನೆ ದೇವೇಗೌಡರು. ಇವತ್ತು ಅವರಂತ ವರ್ಚಸ್ನ ಇವತ್ತು ಕಾಂಗ್ರೆಸ್ ಅವರು ಕರೆದು ಮಾತಾಡ್ತಾ ಇದ್ದಾರೆ ಅಂದ್ರೆ ಅವ್ರ ವಿಧಿ ಇಲ್ಲ ಅಂತ ಒಂದು ಹಿರಿಯ ದೇಶದಲ್ಲಿರುವಂತ ಒಂದು ಮಾಜಿ ಪ್ರಧಾನ ಮಂತ್ರಿ ಹೆಸರು ಹೇಳಿದ್ರೆ ಕಾಂಗ್ರೆಸ್ ಬದುಕಿಲ್ಲ. ಆಯ್ತು, ಅವತ್ತು ರಾಜ್ಯಸಭಾ ಮೆಂಬರ್ ಮಾಡಿದ್ರು, ಯಾರ ಪಕ್ಷದಲ್ಲಿದ್ರು ಅವತ್ತು? ಕಾಂಗ್ರೆಸ್ ಪಕ್ಷ ಅಂತಂದ್ರು. ಯಾಕೆ ಮಾಡಿದ್ರು? ಕ್ವಶನ್ ಏನಕ್ಕೆ ಮಾಡಿದ್ರು ಅಂದ್ರೆ ಅವತ್ತು ಅಸ್ಮಿಯತೆ ಇರಲಿಲ್ಲ, ಕಾಂಗ್ರೆಸ್ಗೆ ಶಕ್ತಿನೇ ಇಲ್ಲ, ನಿಶಕ್ತಿ ಇದ್ದಾಗ ಸನ್ಮಾನ್ಯ ದೇವೇಗೌಡರು ಅಂತವ್ರು ನಮ್ಮ ಒಂದು ಇದ್ರಲ್ಲಿ ರಾಜ್ಯಸಭಾ ಮೆಂಬರ್ ನಮ್ಮ ಒಂದು ಪಕ್ಷದಲ್ಲಿ ಇದ್ದಾಗ ನಮಗೆ ಹೆಮ್ಮೆ ಬರುತ್ತೆ, ನಮಗ್ ಶಕ್ತಿ ತುಂಬುತ್ತೆ. ಅವರ ಒಂದು ಮಾರ್ಗದರ್ಶನ ಇವತ್ತು ನಮ್ಮ ಕಾಂಗ್ರೆಸ್ ಬೇಕು ಅನ್ನೋದು ಒಂದು ವಿಚಾರದಲ್ಲಿ ಉದ್ದೇಶದಿಂದ ಮಾಡಿದ್ರು. ಇವತ್ತು ಇಂಥ ಒಂದು ಧೀಮಂತ ನಾಯಕ ಇವತ್ತು ಇವ್ರು ಏನ್ ಹೇಳ್ತಾರೆ, ಏನ್ ಬೇಕಾಗಿರಲಿ ಇಡೀ ದೇಶದಲ್ಲಿ ಹಿರಿತನದಲ್ಲಿರುವಂತವ್ರು ಇವತ್ತು ರಾಜ್ಯಸಭಾ ಮೆಂಬರ್ ಪೂರ್ವದಿಂದ ಏನು ಮಾರ್ಗದರ್ಶನ, ಇಡೀ ದೇಶ ಮಾರ್ಗದರ್ಶನ. ಇವತ್ತು ಕೂಡ ಈ ರಾಜ್ಯದ ಬಗ್ಗೆ, ದೇಶದ ಬಗ್ಗೆ ಕಾಳಜಿ ಇರೋದು ಏಕೈಕ ಪ್ರಧಾನಮಂತ್ರಿ ರಾಜ್ಯಸಭೆ ಮಾತಾಡ್ತಾರೆ. ಹೆಚ್ಚು ನಿರ್ಧಾರವಾಗಿ ನಿರಾಳವಾಗಿ ಮಾತಾಡೋ ಶಕ್ತಿ ಪ್ರಧಾನಮಂತ್ರಿಗೆ. ಇವತ್ತು ಇವರು ದೇವೇಗೌಡರು ಅಲ್ಲಿ ಇರಲೇಬೇಕಾಗಿತ್ತು ಅಂತ ಈಗ ಇಲ್ಲಿ JDSನವ್ರಿಗೆ ಹೆಂಗಾಗಿದೆ ಅಂದ್ರೆ ಕಾಂಗ್ರೆಸ್ನಿಂದ ದೇವೇಗೌಡರ ರಾಜ್ಯಸಭೆ ಇದೆಲ್ಲವನ್ನು ಕಾಂಗ್ರೆಸ್ನಿಂದ ಪ್ರಧಾನಮಂತ್ರಿಗಳು ಅದನ್ನ ಅಕ್ಸೆಪ್ಟ್ ಮಾಡಕ್ಕೆ ಆಗ್ತಾ ಇಲ್ಲ. ಅದಕ್ಕೊಂದು ಉತ್ತರ ಕೊಡಬೇಕು. ಸೇಮ್ ಟೈಮ್ ಆತುರದ ಹೇಳಿಕೆಯನ್ನ ಕಾಂಗ್ರೆಸ್ ನಾಯಕರು ಕೊಡ್ತಿದ್ದಾರೆ ಹೆಂಗೆ ಅಂತ. ಈ ಕೃಷ್ಣ ಬಿ ಮರಿಯಾಂಕ ಅವರು ಹೇಳ್ದಂಗೆ ಮುಂದೊಂದು ದಿವಸ ಒಂದು 6 ತಿಂಗಳ ನಂತರ ಮಹತ್ತರ ಬದಲಾವಣೆಗಳೇ ಆಗ್ಬೋದು. ಆವಾಗ ನಾವು ಇಷ್ಟು ಮಾತಾಡಿದ್ದಕ್ಕೆ ಬಿಜೆಪಿಯವರು ಆ ಸ್ಥಾನ ಕೊಟ್ಟರು ಅಂತ ಆಗ್ಬಿಡುತ್ತೆ. ಅಂದ್ರೆ ಆತುರದ ಹೇಳಿಕೆ ಏನಾದ್ರು ಕೊಡ್ತಿದ್ದೀರಾ ಅಂತ 2 ಪ್ರಶ್ನೆ. ಕಾಂಗ್ರೆಸ್ನಿಂದ ಅನ್ನೋದನ್ನ ಅಕ್ಸೆಪ್ಟ್ ಮಾಡ್ತಿಲ್ಲ ನೋಡಿ. ಇವತ್ತು ನಾನು ಹೇಳಿದ್ನಲ್ಲ 1996ರಲ್ಲಿ ಅವರು ಪ್ರಧಾನಮಂತ್ರಿ ಆದಾಗ ನಮ್ಮ ಸೋನಿಯಾ ಗಾಂಧಿ ಮೇಡಮ್ ಅವರು ಮತ್ತೆ ನಮ್ಮ ಸೀತಾರಾಮ್ ಕೇಸರಿ ಅವರು
ಅವರು ಇವತ್ತು ಅವ್ರಿಗೆ ಆ ಸಮಯದಲ್ಲಿ ಅವ್ರಿಗೊಂದು ಆ ಸ್ಥಾನಮಾನ ಕೊಡೋದ್ರಲ್ಲಿ ಭಾಳ ದೊಡ್ಡ ಒಂದು ಅವ್ರದ್ದೊಂದು ಹೋರಾಟ ಇತ್ತು ಅದರಲ್ಲಿ. ಸೊ ಅದ್ರ ಜೊತೆಯಲ್ಲಿ ನಾನು ಹೇಳಿದ್ನಲ್ಲ, ಈಗ ತುಮಕೂರಲ್ಲಿ GS ಬಸವರಾಜ್ ಅವರಿಗೆ ಸೋಲಿಸಿದ್ದು BJP ಅವರು. ಬಸವರಾಜ್ ಅವರು BJPಯಿಂದ ದೇವೇಗೌಡರಿಗೆ ಸೋಲಿಸಿರೋದು. ಅಂಥ ಸಮಯದಲ್ಲೂ ಶ್ರೀಮತಿ ಸೋನಿಯಾ ಗಾಂಧಿ ಅವರೇ ಖುದ್ದಾಗಿ ದೇವೇಗೌಡರಿಗೆ ಫೋನ್ ಮಾಡಿ ಅವ್ರಿಗೆ ರಾಜ್ಯಸಭೆಗೆ ನೀವು ಬರಬೇಕು ಅಂತ ಹೇಳಿದ್ದು. ಅರ್ಥ ಆಯ್ತಲ್ಲ? ಅದು ನೀವು ಇವಾಗ ಅದನ್ನ ಉಲ್ಟಾ ಹೇಳಿದ್ರಿ. ಅಲ್ಲ, ಅವ್ರು ಕ್ಯಾಂಡಿಡೇಟ್ ಆಗಿಲ್ಲ ಬಿಜೆಪಿಯಲ್ಲಿ. ಅಲ್ಲ, ಇರ್ಲಿ, ಶ್ರೀಮತಿ ಸೋನಿಯಾ ಗಾಂಧಿ ಅವರು ಖುದ್ದು ದೇವೇಗೌಡರು ಸಾಹೇಬರಿಗೆ ಫೋನ್ ಮಾಡಿ ತಾವು ರಾಜ್ಯಸಭೆಗೆ ಬರಬೇಕು ಅಂತ ಹೇಳಿದ್ದು. ಸನ್ಮಾನ್ಯ ದೇವೇಗೌಡರು ಸೋತೋಗಿದ್ದಾರೆ ತುಮಕೂರಲ್ಲಿ. ನಾವು ಯಾರೇ ವ್ಯಕ್ತಿನ ಹಾಕಲ್ಲ, ಅಭ್ಯರ್ಥಿನ ಹಾಕಲ್ಲ, ಸನ್ಮಾನ್ಯ ದೇವೇಗೌಡರು ನಿಲ್ಸಿ ನಾವೆಲ್ಲ ಅದೇ ನೀವು ಹೇಳಲ್ಲ. ಕಾಂಗ್ರೆಸ್ ಆಮೇಲೆ ಇವ್ರು ಹೇಳಿದ್ರು ನಾವು ಸರ್ಕಾರ ಬೆಳೆಸಿದೀವಿ, ನಾವು ಸರ್ಕಾರ, ಕಾಂಗ್ರೆಸ್ದವ್ರ ಸರ್ಕಾರ. ನೋಡಿ ಸ್ವಾಮಿ, ಕಾಂಗ್ರೆಸ್ದವ್ರ ಸರ್ಕಾರ ಬೆಳೆಸಿಲ್ಲ. ತಾವು ಏನು ಇವತ್ತು BJP ಜೊತೆಯಲ್ಲಿ ಸಖ್ಯ ಮಾಡಿ ಅವ್ರ ಜೊತೆಯಲ್ಲಿ ಏನು ನೀವು ಮಿತ್ರ ಪಕ್ಷ ಅಂತ ಹೋಗಿದ್ದೀರಲ್ಲ, ಅವರು ನಿಮ್ಮ ಕುಮಾರಸ್ವಾಮಿ ಅವರ ಸರ್ಕಾರವನ್ನು ಬೆಳೆಸಿದ್ರು. ಎಂತ ಪ್ರಸಂಗಗಳಾಯ್ತು. ಬಾಂಬೆಗೆ ಎಷ್ಟು ಶಾಸಕರು, ಯಾವ ರೀತಿ ಶಾಸಕರನ್ನ ಖರೀದಿ ಮಾಡಿದ್ರಿ, ಅರ್ಥ ಆಯ್ತಲ್ಲ? ಯಾವ ರೀತಿ ಶಾಸಕರನ್ನ ಖರೀದಿ ಮಾಡಿದ್ರಿ, ಯಾವ ರೀತಿ ವಾಮ್ ಮಾರ್ಗದ ಮುಖಾಂತರ ಒಂದು ಜನಪ್ರಿಯ ಸರ್ಕಾರ ನಿಮ್ಮ ಮುಖ್ಯಮಂತ್ರಿಯ ಸರ್ಕಾರವನ್ನ ಬೀಳಿಸಿದ್ದನ್ನೇ ನೀವು ಮರ್ತು ಬಿಟ್ಟಿದ್ರೆ ಏನ್ ಈ ಚರ್ಚೆ ನೋಡಿದಾಗ ದೊಡ್ಡಗೌಡರು ದೇವೇಗೌಡರನ್ನ ಕಂಡ್ರೆ ಕಾಂಗ್ರೆಸ್ನವ್ರಿಗೆ, BJPಯವ್ರಿಗೆ ಅದೇನು ಗೌರವ, ಅದೇನು ಭಕ್ತಿ. ಆದರೆ ಒಂದು ನಾವು ತಳಮಟ್ಟದಲ್ಲಿ JDS ಕಾರ್ಯಕರ್ತರ ಆಯಾಮದಲ್ಲಿ ನೋಡೋದಾದರೆ ಸೋಕಾಲ್ಡ್ ರಾಷ್ಟ್ರೀಯ ಪಕ್ಷಗಳು BJP ಮತ್ತು ಕಾಂಗ್ರೆಸ್ ಪ್ರಾದೇಶಿಕ ಪಕ್ಷವನ್ನು ಹಂತ ಹಂತವಾಗಿ ಇಲ್ಲದಂತೆ ಮಾಡ್ತಾ ಇದ್ದಾವೆ. ಅದು ಸಖ್ಯವೋ ಮೈತ್ರಿಯೋ ಮತ್ತೊಂದೋ ಗೊತ್ತಿಲ್ಲ, ಆದರೆ ಆ ಪ್ರಾದೇಶಿಕ ಧ್ವನಿ ಅನ್ನೋದಿರಬೇಕು. ಇವತ್ತು ಏನೇ ಬೇಕು ಅಂತ ಹೇಳಿದ್ರೆ ಕೇಂದ್ರಕ್ಕೆ ಹೋಗಿ ಬೇಡುವಂಥ ಪರಿಸ್ಥಿತಿ ಇದೆ ಅನ್ನೋದಾದರೆ ಅದಾಗದ ರೀತಿಯಲ್ಲಿ ಮಾಡಬೇಕು ಅಂದರೆ ಪ್ರಾದೇಶಿಕವಾಗಿ ಬಲವಾಗಿರಬೇಕಾಗತ್ತೆ. ಮೈತ್ರಿಯಲ್ಲಿದ್ದಾಗ ಇರ್ಷಾದ್ ಅವರೇ, ಅದು ಅವರ ಪಕ್ಷದ ವಿಚಾರ. ಯಾಕಂದರೆ BJP ಮತ್ತು JDS ಅವರು ಕೂತು ತೆಗೆದುಕೊಳ್ಳುವಂತಹ ನಿರ್ಧಾರ, ಅವರು ಅದನ್ನು ತಗೊಂಡಿದ್ದಾರೆ. ಬಟ್ ನೀವು ಯಾಕೆ ರಿಯಾಕ್ಟ್ ಮಾಡ್ತಾ ಇದ್ದೀರಾ? ನೋಡಿ, ಅವರು ಯಾರಿಗೆ ರಾಜ್ಯಸಭೆ ಕಳಿಸ್ಬೇಕು, ಯಾರಿಗೆ ರಾಜ್ಯಸಭೆ ಕಳಿಸಬಾರ್ದು, ಅದು ಅವ್ರ ನಿರ್ಣಯ, ಅದರಲ್ಲಿ ಎರಡು ಮಾತಿಲ್ಲ. ಆದರೆ ಇವತ್ತು ಆ ರಾಜ್ಯಸಭೆ ಸೀಟ್ ಇದ್ದಿದ್ದು ಯಾರಿದ್ರು ಅಲ್ಲಿ, ಸೊ ಅದನ್ನು ನಾವು ನೋಡಬೇಕಾಗ್ತದೆ. ಮೊನ್ನೆ ದೇವೇಗೌಡರು ಇದ್ದಂತಹ ಸೀಟನ್ನು ಇವತ್ತು ಬೇರೆಯವರಿಗೆ ಅವಕಾಶ ಮಾಡಿಕೊಟ್ಟಿರೋದು ಇದೆಯಲ್ಲ, ಅದು ನಾವು ಹೇಳ್ತಾ ಇರೋದು ಈ ರಾಜ್ಯದ 7 ಕೋಟಿ ಕನ್ನಡಿಗರಿಗೆ ಅವಮಾನ ಮಾಡಿ. ಯಾಕಂದ್ರೆ ದೇವೇಗೌಡರು ಏನು ಸಾಮಾನ್ಯ ಅಲ್ಲ, ಅರ್ಥ ಆಯ್ತಲ್ಲ? ದೇವೇಗೌಡರಿಗೂ ಅನ್ಸ್ಬೇಕಲ್ಲ, ಅದು ಅನ್ಸಿಲ್ಲ ಅಂತ JDS ವಕ್ತಾರ ಹೇಳ್ತಿದ್ದಾರೆ. ಅಲ್ಲ, ಅದೇ ಹೇಳ್ತಾ ಇದ್ವಲ್ಲ ನಾವು, ಅದೇ ಹೇಳ್ತಾ ಇದೀವಲ್ಲ, ಇವತ್ತು JDS ವಕ್ತಾರರಿಗೆ ನಾವು ಹೇಳ್ತಾ ಇದೀವಿ ಮಾನ್ಯ ದೇವೇಗೌಡರಿಗೆ ಅನ್ಯಾಯ ಆಗಿದೆ. ಬಿಟ್ಬಿಡಿ, ಕುಮಾರಸ್ವಾಮಿ ಅವರು ಹೇಳಿದ್ರಲ್ಲ, ಅವ್ರ ಪುತ್ರ ಸುಪುತ್ರ ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದವರು. ಇರಿ ನನ್ನ ಪ್ರಶ್ನೆ ಕೇಳಿರೋದು. ಸೊ ಅದರಲ್ಲಿ ಏನಾಗಿದೆ ನೋಡಿ, ಇವತ್ತು ನಾವು ದೇವೇಗೌಡರು ಏನು ಸೇವೆ ಮಾಡಿದ್ದಾರೆ, ದೇವೇಗೌಡರು ಏನು ಸರ್ವಿಸ್ ಇದೆ, ದೇವೇಗೌಡರು ಹೋರಾಟ, ದೇವೇಗೌಡರು ನೀರಾವರಿ ತಜ್ಞರಾಗಿ ಯಾವ ರೀತಿ ಕೆಲಸವನ್ನು ಮಾಡಿದ್ದಾರೆ, ಇದೆಲ್ಲವನ್ನು ನೋಡಿದಾಗ ಇವತ್ತು BJP ಅವ್ರ ಮೇಲೆ ಎಲ್ಲೋ ಒಂದು ಕಡೆ ನಮಗೆ ಅವರು ಕಳೆದ 12 ವರ್ಷದಿಂದ ನಡೆದು ಬಂದಂಥ ಇತಿಹಾಸ ಇರ್ಬೋದು, ಅವ್ರು ಯಾವ ರೀತಿ ಯಾವ ರಾಜ್ಯದಲ್ಲಿ ಯಾವ ಪ್ರಾದೇಶಿಕ ಪಕ್ಷಗಳನ್ನು ಮೂಲೆ ಗುಂಪು ಮಾಡಿರೋದು. ದೀನ್ ದಯಾಳ್ ಉಪಾಧ್ಯಾಯ ಅವರು 1965ರಲ್ಲಿ ಒಂದು ಭಾಷಣ ಮಾಡ್ತಾರೆ. ಅವರು ಒಕ್ಕೂಟ ವ್ಯವಸ್ಥೆನಲ್ಲಿ ಇದು ಯಾವುದು ಕರ್ನಾಟಕ ಮಾತೆ ಇರಬಾರ್ದು, ಮಹಾರಾಷ್ಟ್ರ ಮಾತೆ ಇರಬಾರ್ದು, ಭಾರತ್ ಮಾತಾ ಏಕಿ ರೇನಾ ಚಾಹಿಯೆ ಅಂತ ಅವ್ರು ಹೇಳ್ತಾರೆ. ಅಂದರೆ ಒಕ್ಕೂಟ ವ್ಯವಸ್ಥೆನಲ್ಲಿ ಈ ರಾಜ್ಯಗಳ ವ್ಯವಸ್ಥೆನೇ ಇರಬಾರ್ದು ಅನ್ನುವಂಥ ಒಂದು ಮನಸ್ಥಿತಿ ದೀನ್ ದಯಾಳ್ ಉಪಾಧ್ಯಾಯ ಅವ್ರದ್ದು ಮತ್ತು BJP ಅವ್ರದ್ದು ಇದೆ. ಸೊ ಹಾಗಾಗಿ ನಮ್ಗೇನು ಅನ್ಸುತ್ತೆ, ಇವತ್ತು ಈ ಪ್ರಾದೇಶಿಕ ಪಕ್ಷಗಳು ಈ ಆ ರಾಜ್ಯದ ಅಸ್ಮಿತೆಯನ್ನು ಕಾಪಾಡುವಂತಹ ಕೆಲವೊಂದು ಪಕ್ಷಗಳು ಇರಬಾರ್ದು ಅನ್ನೋ ಒಂದು ಹುನ್ನಾರದ ಅಡಿನಲ್ಲಿ ಇವತ್ತು ಪ್ರಥಮ ಹೆಜ್ಜೆ ಇವತ್ತು ಕರ್ನಾಟಕದಲ್ಲಿ ಅವರು ಇಟ್ಟಿರೋದು. ಇನ್ನು ಮುಂದೆ ಅವರು ಯಾವ ರೀತಿ ಟ್ರೀಟ್ ಮಾಡ್ತಾರೆ ಅದನ್ನು ತಾವು ನೋಡಬಹುದು. ಆಯ್ತು, ನೀವೀಗ ಪವನ್ ಖೇರಾ ಅವ್ರನ್ನು ಕೂಡ ಕರ್ನಾಟಕದಿಂದ ಪ್ರತಿನಿಧಿಸ್ತಾ ಇದ್ದೀರಲ್ಲ, ಅವರು ಕರ್ನಾಟಕದ ಧ್ವನಿಯಾಗಿ ಮಾತಾಡ್ತಾರೆ, ಧ್ವನಿಯಾಗಿ ಮಾತಾಡ್ತಾರೆ. ನೋಡಿ, ಇವತ್ತು ಅವರು ನಮ್ಮ ಕಾಂಗ್ರೆಸ್ ಪಕ್ಷದ ಏನು ವಕ್ತಾರರ ಒಂದು ಮೀಡಿಯಾ ಕಮ್ಯುನಿಕೇಷನ್ ಕಮಿಟಿಗೆ ಅವರು ಮುಖ್ಯಸ್ಥರಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಬಹಳಷ್ಟು ವಿಷಯಗಳು, ಅದು ರಾಜ್ಯದ ವಿಷಯಗಳನ್ನು ಮಾತಾಡ್ತಾರೆ, ರಾಷ್ಟ್ರದ ವಿಷಯಗಳನ್ನು ಮಾತಾಡ್ತಾರೆ. ಬಹಳಷ್ಟು ಪ್ರಜ್ಞಾವಂತರಿದ್ದಾರೆ, ಬಹಳಷ್ಟು
ರಾಜಕೀಯ ಮುತ್ಸದ್ದಿತನ ಇದೆ ಅವರಲ್ಲಿ. ಸೊ ಖಂಡಿತ ಮುಂದಿನ ದಿನಗಳಲ್ಲಿ ಕರ್ನಾಟಕ ರಾಜ್ಯದ ಏನು ಸಮಸ್ಯೆಗಳಿದೆ, ಏನು ವಿಷಯಗಳಿದೆ ಅದನ್ನು ಮಾಡ್ತಾರೆ. ಏನು ಮೇಡಮ್ ನಿರ್ಮಲಾ ಸೀತಾರಾಮನ್ ಅವರು ಯಾವ ರೀತಿ ಕರ್ನಾಟಕಕ್ಕೆ ಅನ್ಯಾಯ ಮಾಡಿದ್ರು, ಕರ್ನಾಟಕದ ಬಗ್ಗೆ ಮಾತಾಡಿಲ್ಲ, ಆ ಥರ ಅವ್ರು ನಡೆದುಕೊಳ್ಳಲ್ಲ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಬಯಸ್ತೇನೆ. ಕಾಂಗ್ರೆಸ್ ವಕ್ತಾರರ ಪ್ರಕಾರ, ಕಾಂಗ್ರೆಸ್ನ ಬಹುತೇಕ ನಾಯಕರ ಪ್ರಕಾರ, ನಾಗೇಂದ್ರ ಅವರೇ, JDS ಸ್ವಯಂಕೃತವಾಗಿ ಅಪರಾಧ ಮಾಡ್ತಾ ಇದೆ. ಒಂದು ಕನ್ಸರ್ನ್ ಏನು ಅಂತ ಹೇಳಿದ್ರೆ, ಹಿಂದೆ ಕಾಂಗ್ರೆಸ್ನಿಂದ ಏಟು ತಿಂದಿದ್ರಿ, BJPಯಿಂದ ಕೂಡ ಏಟು ತಿಂತೀರಿ. ನೋಡಿ, ಇದು ಕಾಂಗ್ರೆಸ್ ಹೇಳ್ಕೊಂತಿರ್ಬೋದು ಅಷ್ಟೇ. ಇವತ್ತು ಪ್ರಾದೇಶಿಕ ಪಕ್ಷ ತುಳಿತಾ ಇದ್ದಾರೆ BJP ಅಂತ ಹೇಳ್ತಾರಲ್ಲ, ಇವ್ರು ಯಾವ ನೈತಿಕತೆ ಇದೆ? ಈಗ ಅವ್ರು ಬಿಟ್ಟಾಕಿ ನಿಮ್ದು ಹೇಳಿ. ಅಲ್ಲ, ನಮ್ಮದು ನೋಡಿ, ನಾವು ತಟಸ್ಥವಾಗಿದ್ದೀವಿ. 25 ವರ್ಷದ ಬೆಳ್ಳಿ ಹಬ್ಬನು ಮಾಡ್ತಾ ಇದ್ದೀವಿ. ಇವತ್ತು BJP ಆಗಿರ್ಬೋದು, ಕಾಂಗ್ರೆಸ್ ಆಗಿರ್ಬೋದು, ಸನ್ಮಾನ್ಯ ದೇವೇಗೌಡ ಮಾರ್ಗದರ್ಶನ ಇವತ್ತು ತಗೊಂತಾ ಇದ್ದಾರೆ. ಅವ್ರ ಮಾರ್ಗದರ್ಶನ ಇರ್ತಿತ್ತು, ಇವ್ರು ಏನು ಮಾಡೋಕ್ಕಾಗ್ತಾ ಇಲ್ಲ ಅನ್ನೋ ಪರಿಸ್ಥಿತಿಯಲ್ಲಿ ನಿಂತಿದ್ದಾರೆ. ಇವತ್ತು ಇವ್ರು ಇಷ್ಟೆಲ್ಲ ಹೇಳ್ತಾ ಇದಾರಲ್ಲ, ಇಷ್ಟು ನಯ ವಿನಯ, ಇವತ್ತು ಏನು ಮುತುವರ್ಜಿ ವಹಿಸ್ತಾ ಇದಾರಲ್ಲ, ಇಷ್ಟು ಅನುಕಂಪ ತೋರಿಸ್ತಾ ಇದಾರಲ್ಲ, ಇವಾಗ ಇವ್ರು ಹೇಳ್ತಾ ಇದ್ದಾರೆ ನಾವು 2020 ನಾವೇ ರಾಜ್ಯಸಭೆ ಮಾಡಿದ್ವಿ ಅಂತ. ನಿಮ್ಮ ಆ ಥರ ನೀವು ಮಾಡಿದ್ರೆ ಇವಾಗ ಅವಕಾಶ ಇದೆ, ಯಾಕೆ ಮಾಡಬಾರ್ದು ನೀವು? ಯಾಕೆ ಇದನ್ನು ಮಾತ್ರ ಸಹಾನುಭೂತಿ ಹೇಳ್ಕೊಂಡು ಅವ್ರ ಹೆಸರನ್ನ ನೀವು ಬಳಸ್ಕೊತಾ ಇದ್ರಿ, ಇವತ್ತು ನೀವು ಹೇಳ್ಕೊಂಡು ಮಾಡ್ತಾ ಇದ್ರಿ, ನಿಮ್ಮ ಬೆಳೆಕಾಳು ಬೈಸ್ಕೊತಾ ಇದ್ರಿ, ಸನ್ಮಾನ್ಯ ದೇವೇಗೌಡರ ಬಗ್ಗೆ ಹೇಳ್ತಾ ಇದ್ರಲ್ಲ, ಯಾಕೆ ಇವತ್ತು ನೀವು ಮಾಡೋಕ್ಕಾಗಲ್ಲ? ಯಾಕೆ ಅವರು ಜಾತ್ಯತೀತ ತಾನೆ, ನೀವು ಜಾತ್ಯತೀತ ತಾನೇ ಗುರುತು ಮಾಡಿದ್ರಿ. ಇವತ್ತು ಸನ್ಮಾನ್ಯ ದೇವೇಗೌಡರು ಇಷ್ಟೊಂದು ಅನುಕಂಪ ಇದೆಯಲ್ಲ, ನೀವು ಮಾಡೋಕ್ಕಾಗದೆ ನೀವು ಬರೀ ಬೆಳೆಕಾಳು ಬೈಸ್ಕೊಳಕ್ಕೋಸ್ಕರ ಅವ್ರು ನಾಮಕರಣ ಮಾಡ್ತೀರಾ. ಇವತ್ತು ನಾವು ಅವತ್ತು ನಾವೇನು ಕೇಳಿಲ್ಲ, ಮಾತಾಡೋರಿಗೆ 2020 ನಾವು ಮೈತ್ರಿ ಯಾರ ಜೊತೆ ಇದ್ರಿ? ಯಾರ ಜೊತೆ ಇರಲಿಲ್ಲ. ಅವಾಗ ನೀವು ಯುದ್ಧ ಮಾಡಿದ್ರಿ. ಸೊ ಅಲ್ಲಲ್ಲ, ಈಗ BJP ಜೊತೆಗಿನ ಮೈತ್ರಿಯನ್ನೇ ಒಪ್ಕೊಳ್ಳೋಣ. ದೇವೇಗೌಡರಿಗೆ ರಾಜ್ಯಸಭೆಗೆ ಟಿಕೆಟ್ ಸಿಗಬೇಕು ಅನ್ನೋದು ಒಂದು ನಿರೀಕ್ಷೆ. ನೀವು ಕೇಳಿದ್ರು ಬಿಟ್ಟಿದ್ರು ಅದನ್ನು ಪಕ್ಕಕ್ಕಿಟ್ಟಿರೋಣ. ಅದೊಂದು ಕರ್ನಾಟಕದ ಹೋಪು. ಇವತ್ತು ಸ್ವತಃ ಕುಮಾರಸ್ವಾಮಿ ಅವರು ನಾವು ಕೇಳಿರಲಿಲ್ಲ, ಚರ್ಚೆನೆ ಬಂದಿರಲಿಲ್ಲ ಅಂತ ಹೇಳ್ತಿದ್ದಾರೆ ಅನ್ನೋದಾದ್ರೆ ಯಾವ ದಾಸ್ಯಕ್ಕೆ ಯಾವ ಕಾಂಪ್ರಮೈಸ್, ಯಾವ ಹೊಂದಾಣಿಕೆ? ಒಂದು ಮಾತು ಹೇಳ್ತೀನಿ, ಇವತ್ತು ನಾವು BJP ಜೊತೆ ಮೈತ್ರಿ ಮಾಡಿದ್ದೀವಿ. ಮೈತ್ರಿ ಮಾಡಿದ್ದೀವಿ ಅನ್ನೋ ಒಂದೇ ಒಂದು ಪದಕ್ಕೆ ನಾವು ರಾಜ್ಯಸಭೆ ಮೆಂಬರ್ ಕೇಳಬೇಕಾ? ನಮ್ಮಲ್ಲೊಂದು ನೈತಿಕತೆ ಇಲ್ವಾ? ನಮ್ಮಲ್ಲೊಂದು ಸ್ವಾಭಿಮಾನ ಇರಲ್ವಾ? ನಾವು ಅವ್ರ ಜೊತೆ ಮೈತ್ರಿ ಆಗಿದ್ದು ಸಹಜಕ್ರಿಯೆ. ಈಗ ಅವರಲ್ಲೇ 66 ಜನ MLAಗಳಿದ್ದಾರೆ, ಆಯಿತಾ? ಈಗ ನಾವು ಮೈತ್ರಿ ಮಾಡಿದ ತಕ್ಷಣ ನಮ್ಮ ರಾಜ್ಯಸಭೆ ಮೆಂಬರ್ ಕೊಡಿ, ನಮಗೆ ಡಿಮ್ಯಾಂಡ್ಸ್ ನಾವು ಕ್ರಿಯೇಟ್ ಮಾಡೋಕ್ಕಾಗುತ್ತಾ? ನಾವೇನು ಕಾಂಗ್ರೆಸ್ ಅವರ ಡಿಮ್ಯಾಂಡ್ ಕ್ರಿಯೇಟ್ ಮಾಡೋಕ್ಕೆ ಸನ್ಮಾನ್ಯ ದೇವೇಗೌಡರು, ಪೂಜನೀಯ ದೇವೇಗೌಡರು ಅಧಿಕಾರಿಕ ಲಾಲಾಸಕ್ಕೆ ಯಾವತ್ತೂ ಅಂಟ್ಕೊಳ್ಳಿಲ್ಲ. ಅವ್ರ ವಿಚಾರ ಮಾತಾಡುವಾಗ ನಾವು ರಾಜಕೀಯವಾಗಿ ಯಾರು ಸನ್ಯಾಸಿಗಳಲ್ಲ. ಒಂದ್ ನಿಮಿಷ ಅದನ್ನ ನಾವು ಹೇಳಿ, ಸನ್ಮಾನ್ಯ ಕುಮಾರಸ್ವಾಮಿ ಏನು ಹೇಳ್ತಾ ಇದ್ದಾರೆ, ನಾವು ಯಾವುದೇ ಥರನೂ ಅಪ್ಲಿಕೇಶನ್ ಹಾಕಿ ನಮ್ಮ ರಾಜ್ಯಸಭೆ ಮೆಂಬರ್ ಮಾಡಿ ಅಂತ ಕೇಳಿ ಏನಾದರೂ ಅವ್ರೇನೋ ನಮ್ಮನ್ನೇನಾದರೂ ಕೊಡಲಿಲ್ಲ ಅಂದಾಗ ಈ ಮಾತುಗಳು, ಈ ಲೇಪನಗಳು, ಈ ರಾಜಕೀಯ ಮುಖವಾಣಿಗಳು, ಈ ಒಂದು ಮಾತುಗಳು ನಾವು ಕೇಳ್ಬೋದಾಯಿತು. ಫಸ್ಟ್ ಆಫ್ ಆಲ್ ನಾವು ಕೇಳೇ ಇಲ್ಲ. ಹಾಗಂತ ಇವತ್ತು NDA ಸರ್ಕಾರದಲ್ಲಿ ಇವತ್ತು ದೇಶದ ಹಿರಿಯಾದ ಒಂದು 94 ಹಿರಿಕರನ್ನ ಮುಂದಿನ ದಿನಗಳಲ್ಲಿ ಒಳ್ಳೆಯ ಸ್ಥಾನಮಾನ ಕೊಡ್ಬೋದು, ಯಾಕೆ ಕೊಡಬಾರ್ದು? ನೀವು ಹೇಳ್ದಂಗೆ ಇವತ್ತು ರಾಷ್ಟ್ರಪತಿ ಸ್ಥಾನಗಳು ಕೂಡ ಮುಂದಿನ ದಿನಗಳಲ್ಲಿ ಅವರು ಚೇಂಜ್ ಆಗೋ ಒಂದು ಪರಿಸ್ಥಿತಿ ಇದೆ, ಉಪರಾಷ್ಟ್ರಪತಿ ಸ್ಥಾನಗಳು ಚೇಂಜ್ ಆಗೋಂತಿದೆ. ಇದು ಒಂದು NDA ಸರ್ಕಾರದಲ್ಲಿ ಒಂದು ಬದಲಾವಣೆ ಕಾಣ್ಬೋದು, ಯಾಕೆ ಆಗಬಾರ್ದು? ಇವತ್ತು ಯಾಕೆ ಇವ್ರು ಇದನ್ನೇ ಇಟ್ಕೊಂಡು ಈ ಥರ ಹೇಳ್ತಾ ಇದ್ದಾರೆ ಅಂದರೆ ಇವ್ರ ಉದ್ದೇಶ ಇಷ್ಟೇ, ಇವರು ಇವತ್ತು ಬದುಕಬೇಕಂದ್ರೆ ಸನ್ಮಾನ್ಯ ದೇವೇಗೌಡ ಹೆಸರು ಹೇಳ್ಬೇಕಾದ ಪರಿಸ್ಥಿತಿ ಬಂದಿದೆ. ಸನ್ಮಾನ್ಯ ದೇವೇಗೌಡ ಹೆಸರು ಹೇಳಿಲ್ಲ ಅಂದ್ರೆ ಇವರು ರಾಜಕೀಯ ಲಾಭ ದೇವೇಗೌಡರ ಹೆಸರು ರಾಜಕೀಯ ಲಾಭ ತಗೊಳ್ಳೋಕ್ಕಾಗಲ್ಲ. ಇವತ್ತು ಇವರ ಪರಿಸ್ಥಿತಿ ಏನಿದೆ, ಸ್ವಾಭಿಮಾನ ಪಕ್ಷ ನಾವು ಡಿಮ್ಯಾಂಡ್ ಮಾಡಲ್ಲ. ಇವತ್ತು ಕಾಂಗ್ರೆಸ್ ಬಂದು ಕೊಟ್ರಿ, ಏನಕ್ಕೆ ಕೊಟ್ರಿ? ರಾಜ್ಯಸಭೆದಲ್ಲಿ ಚೆನ್ನಾಗಿ ಮಾತಾಡ್ತಾರೆ, ರಾಷ್ಟ್ರದ ಬಗ್ಗೆ ಆಗಲಿ ದೇಶದ ಬಗ್ಗೆ ಆಗಲಿ ಮಾತಾಡ್ತಾರೆ ಕೊಟ್ರಿ. ಆಂತರಿಕವಾಗಿ ಅಸಮಾಧಾನ ಇದೆ, ಮುಂದೊಂದು ದಿವಸ ಸ್ಫೋಟ ಆಗುತ್ತೆ. ಸತ್ಯ ಹೇಳ್ತೀನಿ, ಆ ವಿಚಾರದಲ್ಲಿ ನಮ್ಗೆ ಯಾವುದೇ ಆದಂತ ಲಾಭ ಥಿಂಕಿಂಗ್ ಇಲ್ಲ. ನಿಮ್ಗೆ ಲಾಭ ಆಗಲ್ಲ, ಹಳೆ ಮೈಸೂರು ಭಾಗದಲ್ಲಿ 14 ಶಾಸಕರಿದ್ದೀರಿ. ಮುಂದಿನ ದಿನಗಳಲ್ಲಿ ಅರ್ಥ ಇದೆಲ್ಲ ಯೋಚನೆ ಮಾಡಿ. ನಿಮ್ಮ ಜನಾಧಾರ ಹಳೆ ಮಾತಾಡ್ತಾರೆ. ಇವತ್ತು ಮೇಡಮ್, ಇವತ್ತು ಸನ್ಮಾನ್ಯ ದೇವೇಗೌಡರ ಬಗ್ಗೆ ಮಾತಾಡ್ಬೇಕಾದ್ರೆ ಏನಾದ್ರು ನೈತಿಕತೆ ಇಟ್ಕೊಂಡು ಮಾತಾಡ್ಬೇಕು. ರಾಷ್ಟ್ರೀಯ ಪಕ್ಷ ಅಂತಾರೆ, ಇವತ್ತು ಪ್ರಾದೇಶಿಕ ಪಕ್ಷ BJP ತುಳಿದ್ಬಿಡ್ತಾರೆ ಅಂತ ಇವರು ಆರೋಪ ಮಾಡೋರಿಗೆ, ಇವತ್ತು AICC ಇವರು ಹೈಕಮಾಂಡ್ ಇದೆಯಲ್ಲ, ಇವತ್ತು ನೀವು ಒಂದೊಂದೇ ತಗೊಂಬನ್ನಿ, ಒಂದೊಂದು ಸ್ಟೇಟದಲ್ಲಿ ಒಂದು ತಗೊಂಬನ್ನಿ. TMC ಏನ್ ಮಾಡಿದ್ರು ಮೇಡಮ್, DMK ಏನ್ ಮಾಡಿದ್ರು ಮೇಡಮ್, APP ಆಪರ್ನ ಏನ್ ಮಾಡಿದ್ರು ಮೇಡಮ್, ಯಾವ ಪರಿಸ್ಥಿತಿ
ಬಿಜೆಪಿ ಎಲ್ಲಿ ಹೇಳ್ತಾ ಅಲ್ಲ, ಬಂದಿದ್ರು? ನಾವೆಲ್ಲೂ ಇವತ್ತು ಎಲ್ಲೂ ಹೊಂದಾಣಿಕೆ ಮಾಡಿಲ್ಲ. TMC ಜೊತೆನಲ್ಲಿ ಎಲ್ಲೂ ಹೊಂದಾಣಿಕೆ ಮಾಡಿಲ್ಲ. ಅಲ್ಲಲ್ಲ, ಇಷ್ಟೊಂದು ಎಕ್ಸಾಂಪಲ್ ಇದ್ದಾಗ ರಾಷ್ಟ್ರೀಯ ಪಕ್ಷದ ಜೊತೆ ಸಖ್ಯ ಬೆಳೆಸಿದ್ರೆ ಏನಾಗುತ್ತೆ ಅಂತ ನಿಮ್ಮ ಎದುರುಗಡೆನೆ ಅಷ್ಟೊಂದು ಎಕ್ಸಾಂಪಲ್ ಇದ್ದಾಗ ನೀವು ಎಚ್ಚೆತ್ಕೊಳ್ಳಲ್ವಾ? ಮೇಡಮ್, ನಾವು ಹೆಚ್ಚಿಸ್ಕೊಂಡೆ, ನಾವು ಸ್ಟ್ರಾಂಗ್ ಆಗಿದ್ದೀವಿ. ನಾವು ಇಲ್ಲಿ ಇವ್ರ ಥಿಂಕಿಂಗ್ ಅಂದ್ರೆ ಮೈತ್ರಿ ಆಗ್ಬಿಟ್ಟಿದ್ದಾರೆ ರಾಜ್ಯಸಭೆ ಮೆಂಬರ್ ಕೇಳಿ. ನಾವ್ಯಾಕ್ರಿ ಕೇಳೋಣ? ಅಂದ್ರೆ ಮೈತ್ರಿ ಮತ್ತು ವಿಲೀನಕ್ಕೆ ವ್ಯತ್ಯಾಸ ಇದೆ ಅಂತ. ನೋಡಿ, ನೀವು ಮೈತ್ರಿ ಧರ್ಮನ ಬ್ರೇಕಪ್ ಮಾಡಬೇಕು ಏನೋ ದುರುದ್ದೇಶಕ್ಕೆ ಮಾತಾಡ್ತಾ ಇದ್ರೆ ಹೊರತು ಅದ್ರ ಉದ್ದೇಶ ಯಾವುದೇ ಇಲ್ಲ. ಇವರಲ್ಲಿ ಇರುವಂತದ್ದು ಒಂದೇ, ಇವರು ಬರೇ ಒಂದು ಬೇಳೆಕಾಯಿ ಬೇಯಿಸ್ಕೊಳಕ್ಕೋಸ್ಕರ ಈ ಒಂದು ಸಂದರ್ಭನ ಉಪಯೋಗಿಸ್ಕೊಂತ ಇದ್ದಾರೆ ಕಾಂಗ್ರೆಸ್. ಅಧಿಕಾರಕ್ಕೆ ಅಂಟಿಕೊಳ್ಳೋ ಒಂದೇ ಒಂದು ಉದ್ದೇಶದಿಂದ ಅವ್ರು ಏನ್ ಮಾಡಿದ್ರು ಸಹಿಸ್ಕೊಳ್ಳೋಕೆ ರೆಡಿ ಇದೆ ನೀವು. ಅಲ್ಲ, ಮಾನ್ಯ ಕುಮಾರಸ್ವಾಮಿ ಅವರು ಕೇಂದ್ರ ಮಂತ್ರಿಯಾಗಿ ಅವ್ರು ಏನ್ ಮಾಡಿದ್ರು ಸಹಿಸ್ಕೊಳ್ಳೋಕೆ. ಹಾಗಾದ್ರೆ ರಾಜ್ಯಸಭೆಯಲ್ಲಿ ಆಯ್ಕೆಯಾಗಿ ಕನ್ನಡಿಗರ ಧ್ವನಿಯಾಗಿ ಯಾರ್ಯಾರು ಎಷ್ಟೆಷ್ಟು ಮಾತಾಡಿದ್ದಾರೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಈಗ ನೋಡಿ, ಕಾಂಗ್ರೆಸ್ನಿಂದ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬಿಡಿ ಹಿರಿಯರು ಮಾತಾಡಿದ್ದಾರೆ, ಮಾತಾಡ್ತಾರೆ ಅಂತ ಕಾರಣ. ಪವನ್ ಖೇರ್ ಅವರು, ಮನ್ಸೂರ್ ಅಲಿ ಖಾನ್ ಅವರು, ನಾಗರಾಜ್ ಅವರು ಎಷ್ಟರ ಮಟ್ಟಿಗೆ ಮಾತಾಡ್ತಾರೆ? ನಾನು ಅದನ್ನೇ ಮೇಡಮ್, ಇದಕ್ಕೆ ಮುಂಚೆ ನಾನು ಹೇಳಿದೆ, ಇವ್ರಿಗೆ ರಾಜ್ಯದ ಹಿತದೃಷ್ಟಿ ಚಿಂತನೆ ಇತ್ತು. ಇಬ್ಬರಿಗೆ, ಖರ್ಗೆ ಸಾಹೇಬ್ರಿಗೆ ಮತ್ತೆ ದೇವೇಗೌಡ ಸಾಹೇಬ್ರಿಗೆ, ಅವ್ರ ರಾಜ್ಯದ ಹಿರಿಯ ಮುತ್ಸದ್ದಿಗಳು ಅವ್ರಿಗೆ ಆಲ್ಮೋಸ್ಟ್ ಅವ್ರ ಪಕ್ಷದ ಪರವಾಗೂ ಮಾತಾಡ್ತಾ ಇರ್ತಾರೆ, ಅದ್ರ ಸೇಮ್ ಟೈಮ್ ಕರ್ನಾಟಕದ ಪರವಾಗೂ ಮಾತಾಡಿದಾರೆ ಅವರು. ಈಗ ಹೊಸಬ್ರು ಬರ್ತಾ ಇದಾರಲ್ಲ, ನೀವು ಯಾರ್ಯಾರು 4-5 ಜನ ಹೇಳಿದ್ರಲ್ಲ, ಮನ್ಸೂರ್ ಅಲಿ ಖಾನ್, ಒಡೆ ಅವ್ರಿದ್ದಾರೋ, ಅವ್ರೆಲ್ಲರೂ ಸಹ ಅವ್ರು ಯಾರು ಸಹ ತಳಮಟ್ಟದಿಂದ ಬಂದಿರೋರಲ್ಲ. ಅವರೆಲ್ಲ ಆಲ್ಮೋಸ್ಟ್ ಮಧ್ಯದಲ್ಲಿ ಬಂದು ಸೇರ್ಕೊಂಡಿರೋ ಪಕ್ಷಗಳಿಗೆ. ಅವರು ಸಮ್ ಅದರ್ ಬ್ಯಾಕ್ ಫುಟ್ ಅಲ್ಲಿ ಮನ್ಸೂರ್ ಅಲಿ ಖಾನ್ ಅವರು ನಮ್ಮ ಪಕ್ಷದಲ್ಲಿ ಎಲ್ಲ ಅಲ್ಲಲ್ಲ, ಅವ್ರು ಹೇಳ್ತಿರೋದು ದೇಶದ ಪ್ರಮುಖ ರಾಜ್ಯದ ಹಿತದೃಷ್ಟಿಯಿಂದ ಮಾತಾಡ್ತಾ ಇರೋರಲ್ಲ, ಅವ್ರು ಹೋರಾಟ ಮಾಡ್ಕೊಂಡು ರಾಜ್ಯದ ಚಿಂತಕರ ಚೌಡಿ ಅಂತ ಅವಾಗಲೇ ಹೇಳಿದ್ದಲ್ಲ. ನಾನೇನು ಹೇಳ್ತೀನಿ ಮೇಡಮ್, JDS ಹೆಂಗ್ ಗೊತ್ತಾ, ಅದು ಗೆದ್ರೆ ಹಾಡಕ್ ಬಂದಿದೆ, ಸೋತ್ರೆ ನೋಡಕ್ ಬಂದಿದೆ ಅಂತ ಕೊಟ್ಟಿದ್ರೆ ನಂದೇ ಹೆಂಗ ನಾವು ನಿಮ್ ಪರಿಸ್ಥಿತಿನೂ ಹಂಗೆ ಇದೆ, ನಿಮ್ಗೆ ರಿಯಲೈಸೇಷನ್ ನಮ್ಮ ಪರಿಸ್ಥಿತಿ ಇವತ್ತು ಕ್ಯಾಬಿನೆಟ್ ಪೋಸ್ಟ್ ಕೊಟ್ಟಿದ್ದಾರೆ, 2 ಕ್ಯಾಬಿನೆಟ್ ಕಾಂಪ್ರಮೈಸಿಂಗ್ ಇಲ್ಲ. ನೀವ್ ಹೇಳ್ಬೇಕು, ಕೇಂದ್ರದಲ್ಲಿ ಮಂತ್ರಿ ಸ್ಥಾನ ಕೊಟ್ಟಿಲ್ವಾ? ಹೌದಾ? ಓಕೆ. ಗೆದ್ರೆ ಆಡಕ್ ಬಂದಿದೆ, ಸೋತ್ರ ನೋಡಕ್ ಬಂದಿದೆ ಅಂತಾರೆ. ಕೊಟ್ರೆ ಮಾತ್ರ ಇವರು ನಾವು ಹೆಂಗೆ ಮೋದಿನೇ ಅಳ್ಳಾಡ್ಬಿಡ್ರಿ ಅಂತ ಎಲ್ಲ ಪರಿಸ್ಥಿತಿ ಮೈತ್ರಿ ಮಾಡ್ಕೊಂಡು ಇವತ್ತು ಕಾಂಗ್ರೆಸ್ ಜೊತೆ ಮೈತ್ರಿ ಮಾಡ್ಕೊಂಡ್ರಿ, ನೀವು ಸಮರ್ಥಿಸ್ಕೊಳ್ಳಿ, ಬರ್ಕೊಳ್ಳಿ, ಏನ್ ಬೇಕೋ ಕೇಳಿ ನನಗೆ. ಇವತ್ತು ನಾವು ಮೈತ್ರಿ ಮಾಡ್ಕೊಂಡು ಕಾಂಗ್ರೆಸ್ ಇದೆ, ನಾವು ಎಲ್ಲೆಲ್ಲ ಗೆದ್ದು ಬಂದಿದೀವಿ. ಇನ್ನೊಂದು ಪ್ರಶ್ನೆ ಕೇಳ್ಬಿಡ್ತೀನಿ. ಈಗ ಮನ್ಸೂರ್ ಅಲಿ ಖಾನ್ ಅವರು ರಾಜ್ಯಸಭೆ ಮುಂದೊಂದು ದಿವಸ, ಈಗ ನೋಡಿ ಲಾಸ್ಟ್ ಟೈಮ್ ಅವರು ಎಲೆಕ್ಷನ್ ಸೋತ್ರು ಅಪ್ರಾಕ್ಸಿಮೇಟ್ಲಿ 32,000 ವೋಟ್ಸ್ ಇಂದ. ಆಗೊಂದು ಅಲೆ ಹೆಂಗಿತ್ತು ಅಂದರೆ, ನಂತರ ಮತಗಳತನ, ಓಟ್ ಚೋರಿ, ಈ ಥರ ಎಲ್ಲ. ಸೊ ಮುಂದೊಂದು ದಿವಸ ರಾಜ್ಯಸಭೆಗೆ ಹೋಗಿ ಆ ಓಟ್ ಚೋರಿ ಬಗ್ಗೆ ಮನ್ಸೂರ್ ಅಲಿ ಖಾನ್ ಅವರು ಧ್ವನಿ ಎತ್ತೋ ಚಾನ್ಸಸ್ ಆ ಥರ ಯಾವುದೋ ಲಕ್ಷಣಗಳು ಕಂಡು ಬರ್ತಾ ಇಲ್ಲ. ಅವ್ರು ಏನಿದ್ರು ಅವ್ರ ಪಕ್ಷ ಮಾತ್ರ ಬಲವರ್ಧನೆ ಮಾಡ್ಕೊಳಕ್ ಮಾತ್ರ ಮಾಡ್ತಾರೆ ಅಂತ ರಾಜ್ಯದ ಹಿತದೃಷ್ಟಿಯಿಂದ ಮಾಡಬೇಕು. ಮನ್ಸೂರ್ ಅಲಿ ಖಾನ್ ಅವರು ಈಗ ನೋಡಿ, ದೇಶದಾದ್ಯಂತ ಓಟ್ ಚೋರಿ ಬಗ್ಗೆ ಚರ್ಚೆ ಆಗಿರೋದ್ರಿಂದಾಗಿ ರಾಜ್ಯಸಭೆಯಲ್ಲಿ ಅವರು ಅದರ ಬಗ್ಗೆ ಮುಂದೊಂದು ದಿವಸ ಧ್ವನಿ ಎತ್ತುವ ಬಗ್ಗೆ ಏನು ಹೇಳ್ತಾರೆ? ಓಟ್ ಚೋರಿ ಬಗ್ಗೆನೂ ಅವ್ರು ಮಾತನಾಡ್ತಾರೆ. ಯಾಕಂದ್ರೆ ಅವ್ರದೇ ಕ್ಷೇತ್ರದಲ್ಲಿ ಅವರು ಹೋಗಿ ಅಧ್ಯಯನ ಮಾಡಿ ಅವರು ಕೊಟ್ಟಂತಹ ವರದಿಯ ಆಧಾರದ ಮೇಲೆ ರಾಹುಲ್ ಗಾಂಧಿ ಅವರು ಪತ್ರಿಕಾಗೋಷ್ಠಿಯನ್ನ ಮಾಡಿದ್ದು. ಅಂದ್ರೆ ಅವರು ಅದರ ಆಳಾಗಲ್ಲ ಗೊತ್ತಿದೆ, ಯಾವ ತರ ಓಟ್ ಚೋರಿ ಆಗುತ್ತೆ, ಏನಾಗುತ್ತೆ, ಅದರ ಮೋಡಸ್ ಆಪರೆಂಡಿ ಏನಂತ ಅವ್ರಿಗೆ ಗೊತ್ತಿದೆ. ಅದ್ರ ಜೊತೆನಲ್ಲಿ ಮನ್ಸೂರ್ ಅಲಿ ಖಾನ್ ಅವರು ಶಿಕ್ಷಣ ತಜ್ಞರಾಗಿದ್ದಾರೆ, ಬಹಳಷ್ಟು ಶಿಕ್ಷಣ ಸಂಸ್ಥೆಗಳನ್ನ ನಡೆಸ್ತಾರೆ. ಸೊ ಹಾಗಾಗಿ ಅವರು ಒಂದು ಬುದ್ಧಿಜೀವಿಯಾಗಿ ಇವರು ಇವತ್ತೇನು ವಕ್ತಾರ ಹೇಳ್ತಾ ಇದ್ರು, ಚಿಂತಕರ ಚಾವಡಿಯ ಒಂದು ಪ್ಯಾರಾಮೀಟರ್ ನಲ್ಲಿ ಅವರು ಬರ್ತಾರೆ. ಸೊ ಹಾಗಾಗಿ ಮುಂದಿನ ದಿನಗಳಲ್ಲಿ ಅವರು ಓಟ್ ಚೋರಿ ಬಗ್ಗೆ ಆಗಿರ್ಬೋದು, ಅಥವಾ ಶಿಕ್ಷಣದ ಬಗ್ಗೆ ಆಗಿರ್ಬೋದು, ಅಥವಾ ಇವತ್ತೇನು ಪ್ರಚಲಿತ ವಿದ್ಯಾನ ಎಲ್ಲದರ ಬಗ್ಗೆನೂ ಮಾತನಾಡುವ ಶಕ್ತಿ ಅವ್ರಿಗಿದೆ. ಅವರು ವಿಶೇಷವಾಗಿ ಯುವಕರ ಧ್ವನಿಯಾಗಿ ಅವರು ರಾಜ್ಯಸಭೆಗೆ, ಯಾಕಂದ್ರೆ ಅವರು ರಾಜ್ಯಸಭೆಗೆ ಇದಕ್ಕಿಂತ ಮುಂಚೆ ಒಂದ್ಸಲ ಸ್ಪರ್ಧೆ ಮಾಡಿದ್ರು, ರಾಜ್ಯಸಭೆಗೂ ಮಾಡಿದ್ರು, ಲೋಕಸಭೆಗೂ ಮಾಡಿದ್ರು. ಸೊ ಹಾಗಾಗಿ ರಾಜ್ಯಸಭೆಗೆ ಈ ಸಲ ಅವ್ರಿಗೆ ಅವಕಾಶ ಮಾಡಿ ಕೊಟ್ಟಿದ್ದಾರೆ. ಸೊ ಅವರು ಮುಂದಿನ ದಿನಗಳಲ್ಲಿ
ಟೈಮಲ್ಲಿ ಈ ರಾಜ್ಯದ ಸಮಸ್ಯೆಗಳಿರ್ಬೋದು ಅಥವಾ ರಾಜ್ಯಕ್ಕೆ ಬರಬೇಕಾಗಿರುವಂಥ ಅನುದಾನ ಇರ್ಬೋದು ಅಥವಾ ಎಲ್ಲದಕ್ಕೂ ಅವರ ಹೋರಾಟ ನಿರಂತರವಾಗಿ ಇರುತ್ತೆ ಮೇಡಮ್. ರಾಜ್ಯಸಭೆಗೆ ಯಾರೇ ಕರ್ನಾಟಕವನ್ನು ಪ್ರತಿನಿಧಿಸಿದ್ರು ಕೂಡ ಕರ್ನಾಟಕದ ಧ್ವನಿಯಾಗಿ ಮಾತಾಡಬೇಕು. ಯಾರ್ಯಾರು ಎಷ್ಟೆಷ್ಟು ಮಾತಾಡಿದ್ದಾರೆ ಅನ್ನೋದಕ್ಕೆ ಹಿಸ್ಟ್ರಿನೇ ಇದೆ. ನಿರ್ಮಲಾ ಸೀತಾರಾಮನ್ ಅವರು ಎಷ್ಟು ಮಾತಾಡಿದ್ರು, ಕೆಲವೊಮ್ಮೆ ಪ್ರಶ್ನೆ ಕೇಳಿದ್ರೆ ಅವರು ವ್ಯತಿರಿಕ್ತವಾಗಿ ಎಷ್ಟು ಉತ್ತರ ಕೊಟ್ಟಿದ್ದಾರೆ ಅನ್ನುವಂಥ ಎಕ್ಸಾಂಪಲ್ ಇದ್ದಾಗ, ಈಗ ಆಯ್ಕೆಯಾಗಿರೋರು ಎಕ್ಸೆಪ್ಟ್ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಬಿಟ್ಟು ಉಳಿದವರು ಎಷ್ಟರ ಮಟ್ಟಿಗೆ ಮಾತಾಡ್ತಾರೆ ಅಂತ ನಿರೀಕ್ಷೆ ಇಟ್ಕೋಬೋದು? ನಾ ಮಾತಾಡೋದ್ರಿಂದ ಏನು ಕೆಲಸ ಆಗ್ತಾ ಇಲ್ವಲ್ಲ. ಈಗ ನಾನು ಹೇಳೋದು, ಈಗ ಇಷ್ಟು ಆರ್ಗ್ಯುಮೆಂಟ್ಸ್ ಇದೆ ಅಲ್ವಾ, ನಿರ್ಮಲಾ ಸೀತಾರಾಮನ್ ಇಲ್ಲಿ ಕರೆಸಿ ನೆಲೆಸಿ ಗೆಲ್ಸ್ಕೊಂಡ್ರು, ಅದೇ ಥರ ಪವನ್ ಖೇರ. ಅದು ನಾನು ಹೇಳ್ತಾ ಇರೋದು, ದೇವೇಗೌಡರನ್ನ ಬೇರೆ ಸ್ಟೇಟ್ಗೆ ಕರ್ಕೊಂಡು ಹೋಗಿ ಕಾಂಗ್ರೆಸ್ ಅವ್ರಿಗೆ ಗೆಲ್ಲಿಸ್ಕೊಡ್ತಾರ? ಸುಮ್ಮನೆ ಕೇಳ್ತಾ ಇದ್ದೀನಿ ನಾನು. ಇಬ್ಬರು ಗೆಲ್ಸ್ಕೊಡಲ್ಲ, ಗೆಲ್ಲಿಸ್ಕೊಡ್ತಾರೆ ಸುಮ್ಮನೆ. ಅದೊಂದು ಯೋಚನೆ ಮಾಡ್ಬೇಕು ಮಾತಾಡೋದಾರ. ಅಂದರೆ ಈಗ ನಾನೇನು ಹೇಳ್ತಾ ಇರೋದು, ಒಂದು ಇಂಗ್ಲೀಷ್ನಲ್ಲಿ ಗಾದೆ ಇದೆ ಒಂದು, ಅಂದರೆ ಏನಂದರೆ ಪಾಲಿಟಿಕ್ಸ್ ರಿಮೆಂಬರ್ಸ್ ವಿಕ್ಟರೀಸ್ ಬಟ್ ಸೊಸೈಟಿ ರಿಮೆಂಬರ್ಸ್ ಕಾಂಟ್ರಿಬ್ಯೂಷನ್ಸ್ ಅಂತ ಹೇಳ್ತಾರೆ. ಈಗ ಕುಮಾರಸ್ವಾಮಿ ಇರ್ಬೋದು, ದೇವೇಗೌಡರು ಇರ್ಬೋದು, ಅವರು ಕೊಟ್ಟಿರೋ ಸಮಾಜಕ್ಕೆ ಕೊಟ್ಟಿರೋ ಕಾಂಟ್ರಿಬ್ಯೂಷನ್ಸ್ನ ನೋಡಿ ಅವರಿಗೆ ಸ್ಥಾನಮಾನ ಯಾವಾಗ ರಾಜ್ಯಸಭಾ ಫಸ್ಟ್ ಟರ್ಮಲ್ಲಿ ಏನು ಮಾಡಬೇಕಾಯ್ತು ಮಾಡಿದ್ದಾರೆ. ಇವಾಗ ಕುಮಾರಸ್ವಾಮಿ ಅವರಿಗೆ ಸರ್ ಮೈತ್ರಿಲೇ ಇಲ್ಲ ಅವರು, ಯಾರು ಈಗ ಕಾಂಗ್ರೆಸ್ ಜೊತೆ JDS ಏನಿಲ್ಲ, ಅವ್ರು ಯಾಕೆ ಇನ್ನೊಂದು ಸ್ಟೇಟಲ್ಲಿ ನಿಲ್ಸ್ಕೊಡ್ಬೇಕು? ಅಲ್ಲ, ನಾನು ಹೇಳ್ತಾ ಇರೋದು ಅಷ್ಟೊಂದು ಕಾಳಜಿ ಇರೋ ದೇವೇಗೌಡರ ಮೇಲೆ. ಹೋಗ್ತೀರಾ ಹಂಗಾರೆ ಕಾಂಗ್ರೆಸ್ ಜೊತೆ? ನಾವು ಹೋಗೋ ಪ್ರಶ್ನೆ ಇಲ್ಲ, ಈಗ ದೇವೇಗೌಡ ಅಕ್ಸೆಪ್ಟ್ ಮಾಡದೆ ತಪ್ಪು ಅಂತ ಹೇಳ್ತೀನಿ. ನೀವೇನ್ ಹೇಳ್ತಾ ಇದ್ದೀರಾ? ದೇವೇಗೌಡರ ಮೇಲೆ ಅಷ್ಟೊಂದು ಕಾಳಜಿ ಇರೋರು ಅಷ್ಟೇ ಸರ್. ನಾನು ಹೇಳ್ತಾ ಇರೋ ಅಷ್ಟು ಕಾಳಜಿ ಇರೋ ಆಡ್ತಾರ ಅಂತ. ಅಂದ್ರೆ ಪಾಲಿಟಿಕ್ಸ್ ಇದೆ ಇದರಲ್ಲಿ. ಜನ ಏನು ನೋಡ್ತಾರೆ ಅಂದರೆ ಇವತ್ತು ಅಂದರೆ ಬರೀ ಪಾಲಿಟಿಕ್ಸಲ್ಲಿ ಬರೀ ನಂಬರ್ಸ್, ಎಷ್ಟು ಜನ ಗೆದ್ರು, ಎಷ್ಟು ಓಟಿಂದ ಗೆದ್ರು ಅಂತ ಪಾಲಿಟಿಕ್ಸ್ ನೋಡ್ತದೆ. ಅದೇ ಥರ ಸಮಾಜ ಯಾರು ಎಷ್ಟು ಸಮಾಜಕ್ಕೆ ಕೊಟ್ಟರು ಅನ್ನೋದು ಇದ್ರ ಮೇಲೆ ಹೋಗ್ತದೆ. ಅದೇ ತರಹ ಕುಮಾರಸ್ವಾಮಿ ಅವರು ಇವತ್ತು ಅಲ್ಲಿ ಒಬ್ಬ ಮಿನಿಸ್ಟರ್ ಆಗಬೇಕು, ಅವ್ರು ಸೋತಿದ್ದಾಗ್ಲೂ ಕರೆದು ಮಿನಿಸ್ಟರ್ ಮಾಡಿದರು. ಕರೆಕ್ಟ್ ಅಲ್ವಾ? ಅಂದರೆ JDS ನೀವು ಹೇಳ್ದಂಗೆ ಸ್ಟೇಟ್ನಲ್ಲಿ ಮುಗಿದಿದ್ರು ಯಾಕೆ BJP ಅವ್ರನ್ನ ಅಲ್ಲಿ ಸೆಂಟ್ರಲ್ ಮಿನಿಸ್ಟರ್ ಮಾಡಿದ್ರು? ಇದೆಲ್ಲ ಯೋಚನೆ ಮಾಡಬೇಕಾಗ್ತದೆ. ಮುಂದೊಂದು ಕಾಲ ಈಗಿರೋ ಲೆಕ್ಕಾಚಾರದ ನಾನು ವಿಶ್ಲೇಷಣೆ ಮಾಡೋದ್ರಿಂದ ಹೇಳ್ತಾ ಇದ್ದೀನಿ, ಮುಂದೊಂದು ಕಾಲದಲ್ಲಿ ಈಗ ಅಟ್ ದ ಮೊಮೆಂಟ್ BJPಗೆ ಸ್ಟೇಟ್ನಲ್ಲಿ ಲೀಡರ್ ಇಲ್ಲ ಮೇಡಮ್. ಇವತ್ತಿಗೂ ನೀವು ಎಲೆಕ್ಷನ್ ನಿಲ್ಲಿಸಿದ್ರೆ ಇವತ್ತು ಕಷ್ಟ ಇದೆ, ವಾಸ್ತವ ಇದು. ಆ ಕಾರಣದಿಂದ ಅಕಸ್ಮಾತ್ BJP JDS ಕಾಂಗ್ರೆಸ್ ಅಂತೂ ಈಗಿರೋ ಸ್ಥಿತಿಯಲ್ಲಿ ಕಾಂಗ್ರೆಸ್ ಮತ್ತೆ ಅಸೆಂಬ್ಲಿ ಎಲೆಕ್ಷನ್ ಬರೋ ಡೌಟ್ ಇದೆ. ಇಂಥ ಪರಿಸ್ಥಿತಿ ಬಂದಾಗ ಕುಮಾರಸ್ವಾಮಿನೇ ಮುಖ್ಯಮಂತ್ರಿ ಆಗ್ಬೋದು, BJPದು JDSದು ಆಗ್ಬೋದು ಅಂತ ನಾನು ನೋಡಿತಾ ಇದ್ದೀನಿ. ಅದು ದೇವೇಗೌಡರಿಗೆ ಅದು ಗೊತ್ತಿರುತ್ತೆ, ಇದು ಗೊತ್ತಿರುತ್ತೆ. ಇದೆಲ್ಲ ಮಾತಾಡಿ ಎರಡು ರಾಷ್ಟ್ರೀಯ ಪಕ್ಷಗಳಿಗೆ ದಕ್ಷಿಣ ಭಾರತನೇ ಬೇಕಾಗಿಲ್ಲ ಮೆಜಾರಿಟಿ ವೈಸ್ ತಗೊಂಡ್ರೆ. ಸೀರಿಯಸ್ಲಿ ನನ್ನ ತುಂಬಾ ಸೀರಿಯಸ್ ಅಲಿಗೇಷನ್ಸ್ ಇದೆ. ಯಾಕಂದ್ರೆ ಡಿಲಿಮಿಟೇಷನ್ ಮಾಡಕ್ ಕೊಟ್ಟಿದಾರಲ್ಲ, ಈಗ 780 ಹತ್ರ ನಿಮ್ಗೆ MP ಸೀಟ್ ಬರ್ತದೆ. ದಕ್ಷಿಣ ಭಾರತದಿಂದ BJP ಗೆಲ್ಲಿ ಕಾಂಗ್ರೆಸ್ ಗೆಲ್ಲಿ ಇವ್ರಿಗೆ ಡಸಂಟ್ ಮ್ಯಾಟರ್. ನಾವು ಸ್ಲೇವ್ ಆಗಿ ಕೆಲಸ ಮಾಡ್ಬೇಕು ಫ್ಯೂಚರ್ ಅಲ್ಲಿ. ಸೌತ್ ಇಂಡಿಯಾಗ ಒಂದು ಮಾಡ್ತಿಲ್ಲ. ಇಲ್ಲ ನಾನು ಹೇಳ್ತಾ ಇರೋದು ಅದನ್ನ ಹೇಳ್ತಾ ಇರೋದು. ಅರ್ಥ ಮಾಡ್ಕೊಳ್ಳಿ ನನ್ನ ಕಾಂಟೆಸ್ಟ್ ಏನಂತ. ಅಂದ್ರೆ ನಾನು ಹೇಳ್ತಾ ಇರೋದು ಎಂಟೈರ್ ಕಂಟ್ರಿ ಒಳಗಡೆ ಮೇಡಮ್ ಈಗ ದಕ್ಷಿಣ ಭಾರತನ ಸಂಪೂರ್ಣವಾಗಿ ನಿರ್ಲಕ್ಷಿಸ್ತಾ ಇದ್ದಾರೆ. ಇವ್ರಿಗೆ ದೇವೇಗೌಡರಾಗಲಿ ಇನ್ನೊಬ್ಬರಾಗಲಿ ಇವ್ರಿಗೆ ಬೇಕಾಗಿಲ್ಲ. ಇವ್ರಿಗೆ ವಸ್ತುಸ್ಥಿತಿ ಹೇಳ್ತಾ ಇದ್ದೀನಿ ಇವಾಗ ನಾನು. ನೆಕ್ಸ್ಟ್ ದಕ್ಷಿಣ ಭಾರತ ಹೆಂಗಾಗುತ್ತೆ ಅಂದ್ರೆ ಇವ್ರಿಗೆ ಸ್ಲೇವ್ ಆಗಿ ಕೆಲಸ ಮಾಡಬೇಕಾಗುತ್ತೆ. ಅವ್ರು ಹೇಳ್ದಂಗೆ ಕೇಳ್ಕೊಂಡು ಟ್ಯಾಕ್ಸ್ ಕಟ್ಕೊಂಡು ದುಡಿಮೆ ಮಾಡಿ ಕೊಡ್ಬೇಕಾಗ್ತದೆ. ಆದ್ರೆ ಈ 780 800 ಏನೋ ಡಿಲಿಮಿಟೇಷನ್ ಮಾಡ್ತಾರಲ್ಲ, ಉತ್ತರ ಪ್ರದೇಶ, ರಾಜಸ್ಥಾನ, ಮಧ್ಯಪ್ರದೇಶ, ಆಮೇಲೆ ಡೆಲ್ಲಿ, ಗುಜರಾತ್ ಇವರೇ ರಾಜ್ಯಭಾರ ಮಾಡ್ಕೊಂಡು ಹೋಗ್ತಾರೆ ಬರೋ ದಿನಗಳಲ್ಲಿ. ಈಗ 549 ಯಾರು ಗೆಲ್ಲಿ ಇವ್ರದೇ ಅಧಿಕಾರ ಇರ್ತದೆ, ಇವ್ರದೇ ದರ್ಬಾರ್ ಇರ್ತದೆ. ದಕ್ಷಿಣ ಭಾರತ ಓನ್ಲಿ ನಾವು ಕೆಲಸ ಮಾಡೋದು ಟ್ಯಾಕ್ಸ್ ಕೊಡೋ ಅಂತ ದಯನೀಯ ಪರಿಸ್ಥಿತಿ ಬರುತ್ತೆ ಮುಂದಿನ ದುಡ್ಡು ಕೊಡೋದಷ್ಟೇ. ಉದ್ಧವ್ ಠಾಕ್ರೆ, ನಿತೀಶ್ ಇಂಥ ಎಕ್ಸಾಂಪಲ್ ಇದ್ದಾಗ ಅಂದರೆ ಮೇಲ್ಮಟ್ಟದವರೆಗೂ ತಗೊಂಡು ಹೋಗೋದು, ಆಮೇಲೆ ಪ್ರಪಾತ ಅಂದರೆ ಬೇರೆ ಅವಕಾಶಗಳಿಲ್ಲ ಅನ್ನುವಂತಹ ಎಕ್ಸಾಂಪಲ್ಸ್ ಇರೋದ್ರಿಂದಾಗಿ BJP ಜೊತೆಗಿನ ಸಖ್ಯದ ಪರಿಣಾಮಗಳು, BJP ಅಷ್ಟು ಉತ್ತಮವಾದಂಥ ನಿರ್ಧಾರಗಳನ್ನು ತಗೊಳುತ್ತೆ ಅನ್ನೋದಾದರೆ ಕಳಸತಿ ಸುಮಲತಾ ಅವರು ತ್ಯಾಗ ಮಾಡಿದ್ರು. ಅವರಿಗೆ ಈ ಸಲ ಅವಕಾಶ ಮಾಡಿಕೊಡ್ಬೋದಿತ್ತಲ್ಲ. ಒಬ್ಬ ಮಹಿಳೆ ಅಂತೇಳಿ ಅದೇ ಕ್ಷೇತ್ರ ವಿಂಗಡಣೆ ಪ್ರಕ್ರಿಯೆ, ಮಹಿಳಾ ಮೀಸಲಾತಿ ಬಗ್ಗೆ ಎಲ್ಲ ಮಾತಾಡಿದವರಲ್ವಾ. ನಾನೊಂದು ಮಾತು ಹೇಳ್ತೀನಿ ನಿಮಗೆ. ರಾಜ್ಯಸಭೆಯಲ್ಲಿ ನೀವು ಒಂದು ಕ್ಯಾಂಡಿಡೇಟ್ನ ಎಲೆಕ್ಟ್ ಮಾಡಿ ಕಳಿಸೋದಾದರೆ ಇನ್ನೊಂದು ನಾಮಿನೇಷನ್ 12 ಸೀಟ್ಗಳು ಅಧ್ಯಕ್ಷರ ಕೈಲಿದೆ. ಇನ್ನು ಉಳಿದಿರೋ 233 ಹೆಚ್ಚು ಕಡಿಮೆ 233 ಸೀಟ್ಸನ್ನು ನಾವು ಎಲೆಕ್ಟ್ ಮಾಡಿ ಕಳಿಸ್ತೀವಿ. ರಾಜ್ಯಸಭಾ ಅಂದ್ರೇನು? ಜನರಿಂದ ಡೈರೆಕ್ಟಾಗಿ ಎಲೆಕ್ಟ್ ಆಗದೆ ಎಲೆಕ್ಟ್ ಮಾಡಿ ಕಳಿಸ್ಕೊಡೋ ಕ್ಯಾಂಡಿಡೇಟ್ಗಳು. ಇಲ್ಲಿ ಯಾವ ಥರ ಇರಬೇಕು ಜನ ಅಂತಂದರೆ, ಒಂದು ಎಕ್ಸ್ಪೀರಿಯನ್ಸ್ಡ್ ಪೀಪಲ್ ಇರಬೇಕು, ಪ್ರೊಫೆಷ್ನಲ್ ಆಗಿ ಎಕ್ಸ್ಪೀರಿಯನ್ಸ್ಡ್ ಇದ್ದು ಎಲೆಕ್ಟೋರಲ್ ರೆಪ್ರೆಸೆಂಟೇಷನ್ ಇದು ಭಾಳ ವರ್ಷದಿಂದ ಅದೊಂದು ಇರಬೇಕು.
ಇನ್ನೊಂದು ಏನಂದರೆ ಕೇಪಬಿಲಿಟಿ, ಪ್ರೊಫೆಷ್ನಲಿ ಕೇಪಬಿಲಿಟಿ ಇರೋದು. ನಾನು ಸುಮಲತಾ ಅವ್ರ ಕೇಪಬಲ್ ಇಲ್ಲ ಅಂತ ಹೇಳ್ತಾ ಇಲ್ಲ, ಎಕ್ಸ್ಪೀರಿಯನ್ಸ್ಗೂ ಲ್ಯಾಕ್ ಇದೆ. ಆ ಟೈಮ್ನಲ್ಲಿ ಅಂಬರೀಷ್ ಅವ್ರಿಗೆ ಇದ್ದದ್ದು ಒಂದು, ಅಂಬರೀಷ್ ಅವರ ಹೋದ ಕಾರಣದಿಂದ ಆ ಟೈಮ್ನಲ್ಲಿ ಮಾಡಿದ್ದು ಅದು ಒಂದು. ಇನ್ನೊಂದು ಆಸ್ಪಿರೇಷನಲ್ ಯೂತ್ ಅಂತ ಇರ್ತದೆ, ಪ್ರಾಮಿಸಿಂಗು, ಈ ಕ್ಯಾಂಡಿಡೇಟ್ ಇದ್ದೇ ಒಳ್ಳೆ ಕ್ಯಾಂಡಿಡೇಟು ಇವ್ರು ಇರಲೇಬೇಕು. ಈ 3 ಮಿಕ್ಸ್ ರಾಜ್ಯಸಭೆಯಲ್ಲಿ ಕಾಣಿಸ್ಬೇಕು ನಮಗೆ. ಇಟ್ ಈಸ್ ಅ ಥಿಂಕ್ ಟ್ಯಾಂಕ್ ಆಸ್ ಅಗೇನ್ಸ್ಟ್ ಲೋಕಸಭಾಲಿ ಎಲ್ಲ ತರಹ ಜನ ಸೇರಿಸಿದ ದೊಂಬಿ ಕೊಡ್ತಾರೆ. ಅದು ರಾಜ್ಯಸಭೆಯಲ್ಲಿ ಆ ತಪ್ಪಾಗಬಾರ್ದು. ಆ ಕಾರಣದಿಂದ ಒಂದು ರೈಟ್ ಥಿಂಕ್ ಟ್ಯಾಂಕನ್ನು ತಿಳಿಸ್ಬೇಕು. ಸುಮಲತಾ ಅವ್ರ ಥಿಂಕ್ ಟ್ಯಾಂಕ್ ಅಲ್ಲ ಅಂತ ಹೇಳ್ತಾ ಇಲ್ಲ, ಅದು ಸ್ವಲ್ಪ ಶಾರ್ಟ್ ಕಮಿಂಗ್ ಇದೆ ಅಂತ ನಾನು ಡೈರೆಕ್ಟಾಗಿ ಹೇಳ್ತೀನಿ. ಓಕೆ, ಪ್ರೊಫೆಸರ್ ನಾಗರಾಜ್ ಅವರು ಇದ್ರದ್ದು ಎಕ್ಸ್ಪೀರಿಯನ್ಸ್ ಇಲ್ಲ, RSS ಬ್ಯಾಕ್ಗ್ರೌಂಡ್ ಇದೆ, ABVP ಬ್ಯಾಕ್ಗ್ರೌಂಡ್ ಇದೆ, ಪೊಲಿಟಿಕಲ್ ಎಕ್ಸ್ಪೀರಿಯನ್ಸ್. ಈಗ ಸುಮಲತಾ ಅವ್ರಿಗೆ ಒಂದು ಚಾನ್ಸ್ ಸಿಕ್ಕಿದೆ, ನಾಗರಾಜ್ ಅವ್ರಿಗೂ ಒಂದು ಚಾನ್ಸ್ ಸಿಗಬೇಕು ಅಂತ ನಾನು ಹೇಳ್ತೀನಿ. ಸುಮಲತಾ ಅವರು ಇಂಡಿಪೆಂಡೆಂಟ್ ಆಗಿ ಗೆದ್ದು ಬಂದು ಬಿಜೆಪಿ ಸಪೋರ್ಟ್ ಮಾಡಿರೋದು. ಆಕ್ಚುಲಿ ದೇ ಹ್ಯಾಸ್ ಟು ಗಿವ್. ಒಂದ್ಸಲ ಆಗಿತ್ತಲ್ಲ ಸರ್, ಒಂದ್ಸಲ ಅವ್ರು ಬಾಹ್ಯ ಬೆಂಬಲ ಕೊಟ್ಟು ಗೆಲ್ಸಿದ್ರು ಅಷ್ಟೇ ಸರ್. ಅವರು ಇಂಡಿಪೆಂಡೆಂಟ್ ವರ್ಚಸ್ ಇಂದ ಗೆದ್ದಿರೋದು ಅಷ್ಟೇ ಬಿಟ್ರೆ ಇವ್ರು ಸ್ವಲ್ಪ ಆಡ್ ಮಾಡಿದಾರೆ ಅಷ್ಟೇ. ಸುಮಲತಾ ಅವರು ಬೀಂಗ್ ಲೇಡಿ ಅವ್ರಿಗೆ ಕೊಡಬೇಕಾಗಿತ್ತು ಆಕ್ಚುಲಿ. ವಾಸ್ತವವಾಗಿ ತಗೊಂಡ್ರೆ ಮಹಿಳಾ ಮೀಸಲಾತಿ, ಮಹಿಳಾ ಸಬಲೀಕರಣ, ಬೇಟಿ ಪಡಾವ್, ಬೇಟಿ ಬಚಾವ್, ವೇರ್ ಇಟ್ ಈಸ್. ಸುಮ್ಮನೆ ಪೇಪರ್ ಅಲ್ಲಿ ಮೀಡಿಯಾದಲ್ಲಿ ಅಷ್ಟೇ ಇದೆಲ್ಲ, ವಾಸ್ತವದಲ್ಲಿ ಇಲ್ಲ. ಇದು ಸ್ಮೃತಿ ಇರಾನಿ ಸೋತಿದ ತಕ್ಷಣ ಮನೆಗೆ ಹೋಗ್ಕೊಂಡು ಅವ್ರು ಮಾತಾಡ್ಸೋರೇ ಗೊತ್ತಿಲ್ಲ. ಈಗ ಅದಕ್ಕೋಸ್ಕರ ಡಿಲಿಮಿಟೇಷನ್ ಮಾಡಿ ರಿಸರ್ವೇಶನ್ ತಂದು 50% ಮಾಡಬೇಕು. ಈ ಮಹಿಳೆಯರು ವಿರೋಧಿಸ್ತಾ ಇದ್ದಾರೆ. ಈಗ ಮಹಿಳಾ ಮೀಸಲಾತಿ ಕೊಡೋದ್ರ ಪ್ರತ್ಯೇಕವಾಗಿ ಕೊಡಿ, 543ರಲ್ಲೇ ಕೊಡಿ. ನೀವು ಸಾವಿರಾರು ಕ್ಷೇತ್ರ ವಿಂಗಡಣೆ ಮಾಡಿ ಬೇಡ ಅನ್ನೋ ಕಾಂಟೆಕ್ಸ್ಟ್ ಬಂದಿದ್ದಾರೆ. ಜಾಸ್ತಿ ಆಗುತ್ತಲ್ಲ, ಅವ್ರಿಗೂ ಜಾಸ್ತಿ ಆಗುತ್ತೆ. ಯಾರು ಗಂಡು ಮಕ್ಳು ಬಿಡಲ್ಲ ಸರ್, ಶಾಸಕರು ಮೇಲೆ MLA ಸ್ಥಾನಗಳನ್ನು ಬಿಟ್ಟುಕೊಟ್ಟು. ರೈಟ್ ಮೇಡಮ್, ಈ ಸನ್ಮಾನ್ಯ ದೇವೇಗೌಡರು ಈ ದೇಶದ ಕೇಂದ್ರ ಬಿಂದು. ಇವತ್ತು ಈ ದೇಶದಲ್ಲಿ ಅವರ ಮಾರ್ಗದರ್ಶನ ಯುವ ಪೀಳಿಗೆಗೆ, ಮುಂದಿನ ಪೀಳಿಗೆ ಬೇಕಾಗಿದೆ. ನಾವು ಯಾರನ್ನೂ ಕೊಡಿ ಅಂತ ಕೇಳಿಲ್ಲ, ಕೊಟ್ಟರೆ ನಾವು ಮಾಡಲ್ಲ ಅಂತ ಹೇಳಲ್ಲ. ಹಂಗಂತ ನಮ್ಮ ನಿರೀಕ್ಷೆಗಳನ್ನ ಇಟ್ಕೊಂಡು ನಾವೇನೋ ಒಂದು ಲಾಬಿಗೋಸ್ಕರ ರಾಜಕೀಯ ಮಾಡ್ತಾ ಇಲ್ಲ. ಮುಂದಿನ ದಿನ ಇದಕ್ಕಿಂತ ಒಳ್ಳೊಳ್ಳೆ ಅವಕಾಶಗಳು ಕೊಡ್ಬೋದು. JDS ಬೇಸರ ಆಗಿಲ್ಲ, ನಮಗೆ ಯಾವುದೇ ರೀತಿ ಬೇಸರ ಇಲ್ಲ ಮೇಡಮ್. ಫಸ್ಟ್ ಆಫ್ ಆಲ್ ನಾವು ಕೇಳಿದ್ರೆ ತಾನೇ ಬೇಸರ ಆಗೋಕ್ಕೆ, ಕೇಳಿದ್ರೆ ಮಾತ್ರ ಬೇಸರ ಆಗುತ್ತೆ. ಕೇಳೇ ಇಲ್ಲ ಅಂದಾಗ ನಮ್ಗೆ ಎಲ್ಲಿ ಬೇಸರ ಆಗುತ್ತೆ? ಇವರು ಮಹಾಪ್ರಸಾದ ಅಂತ ಇವರ ಒಂದು ಅವಕಾಶ ಕರ್ನಾಟಕಕ್ಕೆ ಏನು ಮಾಡಿದ್ರೆ ಹೋಗ್ಬಿಟ್ಟು ಪಕ್ಕದ ಹೈದರಾಬಾದಿ ಮಾಡ್ತಾ ಇದ್ದಾರೆ. ಒಂದು ಚೂರು ಕ್ಯಾಬಿನೆಟ್ ಮಿನಿಸ್ಟರ್ ಭದ್ರಾವತಿಗೆ ಬಂದಿದ್ದು ಮೊದಲು ಮರುಸ್ಥಾಪನೆ ನೋಡ್ಕಂತ ಇಲ್ಲಿ ಇನ್ನು 2 ವರ್ಷ JDS ಖಾಲಿ ಮಾಡ್ತಾರೆ. DK ಶಿವಕುಮಾರ್ 2ನೇ ವರ್ಷ DK ಶಿವಕುಮಾರ್ ಖಾಲಿ ಮಾಡ್ಬಿಡ್ತಾರೆ. ಇರೋದು 18 ಜನ, ಇನ್ನು ಉಳ್ಕೊಳ್ಳೋದೇ 3 ಜನ JDS ಸಿದ್ಧಾಂತ ಎಲ್ಲ ಗಾಳಿ ತೂರ್ಬಿಟ್ಟಿದ್ದಾರೆ. ಜಾತ್ಯತೀತ ಎಲ್ಲ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಪಾರ್ಟಿನಲ್ಲಿ ಈಗ ಉಳ್ಕೊಳ್ಳೋದೇ ಗೊತ್ತಾ? ಅವ್ರ ಫ್ಯಾಮಿಲಿ ಅಷ್ಟೇ, ಹೊರಗಡೆ ಒಬ್ರು ಇಲ್ಲ. ಬಿಜೆಪಿ ಬೇಕಾಗಿಲ್ಲ, JDS ಆಲ್ರೆಡಿ ಹೊರಗಡೆ ಹೋಗಿದ್ದಾರೆ. ಯಾರ್ಯಾರು JDS ಅಲ್ಲಿ ಇದ್ದಾರೆ ಆಲ್ರೆಡಿ ಒಂದು ಕಾಲು ಹೊರಗಡೆ ಇಟ್ಟಿದ್ದಾರೆ. ಸುಮ್ಮನೆ ಕೂತ್ಕೊಂಡು ಮಾಧ್ಯಮದಲ್ಲಿ ಬಂದ್ಬಿಟ್ಟು ದೇವೇಗೌಡರು ಕಟ್ಟಿರೋ ಪಕ್ಷ. ಯೋಚನೆ ಮಾಡಬೇಕು. ಬಿಜೆಪಿಯಿಂದಲೂ ಅನ್ಯಾಯ, ಕಾಂಗ್ರೆಸ್ನಿಂದಲೂ ಅನ್ಯಾಯ. ಒಂದು ಒಳ್ಳೆ ಭಾರಿ ಉಕ್ಕು ಕೈಗಾರಿಕೆ ನಮ್ಮ ಲೆಕ್ಕಾಚಾರ, ನನ್ನ ಲೆಕ್ಕಾಚಾರ ನೋಡಿ ಮೇಡಮ್, ಈಗ ನಾನು ಹೇಳ್ತಾ ಇದ್ದೀನಿ, ನಮ್ಮ ಲೆಕ್ಕಾಚಾರದ, ನನ್ನ ವಿಶ್ಲೇಷಣೆ ಲೆಕ್ಕಾಚಾರದಲ್ಲಿ ಈಗ ಹೇಳ್ಬಿಡ್ತೀನಿ ಕೇಳಿ.
ದೇವೇಗೌಡರಿಗೆ ಮುಂದಿನ ವರ್ಷ ಗೂಬರ್ನೇಟೋರಿಯಲ್ ಪೊಸಿಷನ್ನು, ಅಂದರೆ ಇಲ್ಲಿ ಏನಿದ್ರು ರಾಜ್ಯಸಭೆಯಿಂದ ವೈಸ್ ಪ್ರೆಸಿಡೆಂಟ್ ಆಗ್ಬೋದು, ಪ್ರೆಸಿಡೆಂಟ್ ಆಗ್ಬೋದು, ಇದು ನಮ್ಮ ಇದು. ಆಮೇಲೆ ಕುಮಾರಸ್ವಾಮಿ ಅವರು ಅನ್ಡಿಸ್ಪ್ಯೂಟೆಡ್ ಇದೇ ಥರ ಬಿ ಜೆ ಪಿ ಕ್ಯಾಂಡಿಡೇಟ್ ಇಲ್ಲ ಅಂತಂದರೆ ಕುಮಾರಸ್ವಾಮಿ ಅವರು CM, ಆ 2 ವರ್ಷ ಕಳೆದ ನಂತರ ಕುಮಾರಸ್ವಾಮಿ ಅವ್ರನ್ನ ಯಾವುದೋ ಒಂದು ಲೋಕಸಭೆಯಲ್ಲಿ ಗೆಲ್ಲಿಸಿ MP ಮಾಡ್ಕೊಂಬಿಟ್ರೆ ಏನು ಮಾಡ್ತೀರಾ? ಇದೆಲ್ಲ ಪಾಸಿಬಿಲಿಟೀಸ್ ಇದೆ ಅಂತ ಹೇಳ್ತಾ ಇದ್ದೀನಿ. ಸರ್, ಊಹಾಪೋಹಗಳು ಏನಾದ್ರು ಗ್ರೌಂಡ್ ರಿಯಾಲಿಟಿನಲ್ಲಿ 3 ಸರಿ ನಿಖಿಲ್ ಕುಮಾರ್ ಸೋತಿದ್ದಾರೆ. ಗೆಲ್ಲಕ್ಕಾಗಿಲ್ಲ. ಅವರು ಕಾಂಗ್ರೆಸ್ ಬರ್ದೇರ ಕಾಂಗ್ರೆಸ್ ಆಯ್ಕೆ ಪ್ರಕ್ರಿಯೆಗೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಈಗಾಗಲೇ ಟೀಕೆ ಟಿಪ್ಪಣಿಗಳನ್ನ ಮಾಡ್ತಾ ಇದೆ. ಅದರ ರಾಜ್ಯಸಭೆಯಿಂದ ಯಾರೇ ಆಯ್ಕೆ ಆದ್ರೂ ಕೂಡ ಕರ್ನಾಟಕವನ್ನ ಪ್ರತಿನಿಧಿಸಿದ್ರೆ ಕರ್ನಾಟಕದ ಧ್ವನಿಯಾಗಿ ಕೆಲಸ ಮಾಡಿ ಅಂತ ಹೇಳ್ತೀವಿ. ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.